ಇದಕ್ಕೆ ಒಂದು ಊರಿಗೆ ದಾರಿ ಊರಿಗೆ ಹೋಗೋಕೆ ಜಡವಾದ ಇದಕ್ಕೆ ಅನೇಕ ಕ್ರಮ ಇರೋದ ಇನ್ನು ನಿಜವಾದ ಇರುವನ್ನು ಹೊಂದಲಿಕ್ಕೆ ಅನೇಕ ಕ್ರಮ ಇಲ್ಲ ಅವು ಅದು ಒಂದೇ ಅದ ಏನು ನಾವು ಕೂಡ 108 ಮಾರ್ಕ್ ಅದಾವ ಒಂದು ಊರಿಗೆ ಹೋಗಕ್ಕೆ ಎಷ್ಟು ದಾರಿ ಇಲ್ರಿ ಅಂತ ಇರ್ತಾರೆ ಊರಿಗೆ ಹೋಗಕ್ಕೆ ಆಗ್ಬೋದು ಮನಸ್ಸಿನಾಗ ಹಿಡಿದದ್ದನ್ನು ಬಿಡಾಕ ಎಷ್ಟು ಮಾರ್ಕ್ ಅದಾವ ಇವು ದುಃಖ ರೂಪಿ ಅದಾವ ಅಂತ ತಿಳಿದು ಕೈ ಬಿಡುದು ಎಲ್ಲರಿಗೂ ಒಂದೈತಿಲ್ಲ ಇದು ಅನಿತೈತಿ ದುಃಖ ವಿಚಾರದಿಂದ ಇದನ್ನು ಕೈ ಬಿಡುದು ಹಿತಾಹಿತ ವಿಚಾರ ಸುಖ ದುಃಖದ ವಿಚಾರ ನಿತ್ಯಾನಿತ್ಯದ ವಿವೇಕದಿಂದ ಇದನ್ನು ನಾವು ಕೈ ಬಿಡುದು ಎಲ್ಲರಿಗೂ ಒಂದೈತಿ ಏನು ಎಲ್ಲ ಕಾಲದವ್ರಿಗೂ ಇದು ಒಂದ ಅದು ಸುಮ್ಮನೆ ಬೇರೆ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಹೊಡೆದಾಡ್ತಿದ್ವಿ ಇರುವಿಕೆ ಒಳಗೆ ಅನೇಕ ಕ್ರಮ ಇಲ್ಲ ಅದು ಒಂದೇ ಅದು ಏನು ಅದು ಯಾವುದು ತತ್ಕಥನ ತಚ್ಚಿಂತನ ಪರಸ್ಪರ ಪ್ರಬೋಧನ ನಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡೋದು ಮನನ ಮಾಡೋದು ನಿಧಿಧ್ಯಾಸನವನ್ನು ಮಾಡೋದು ಇದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ ನ ಅನ್ಯ ಪಂಥ ವಿದ್ಯತೆ ಅಯ್ಯನಾಯ ಏನು ವಿಷಯದ ವ್ಯಾಮೋಹ ಹೊಡೆದು ಹಾಕ್ಬೇಕಾತಂದ್ರೆ ಹಗರ ಕೆಲಸ ಇಲ್ಲ ತಗೋರದು ಅಭ್ಯಾಸ ಭಾಳ ಮಾಡ್ಬೇಕಾಗತ್ತೆ ಜನ್ಮ ಜನ್ಮಾಂತರ ಅಭ್ಯಾಸ ಮಾಡಿದಾಗ ವಿಷಯದ ವ್ಯಾಮೋಹ ಕಡಿಮೆ ಆಕೈತಿ ಎಲ್ಲರೂ ಕಾಮನ್ ಹೋಗ್ಬಾನಕ್ಕೆ ಸೋತವ್ರ ಕಾಮನ್ ಕಾಟ ತಪ್ಪಿಸ್ಕೊಂಡವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ ಕಾಮನ್ ಗೆದ್ದವ್ರು ಕಾಮನ್ ಗೆದ್ರ ಶಿವ ಗೆದ್ದಿದ್ದಿದ್ರೆ ಶಿವಾನನ ಕಾಮನ್ ಕೈಯಾಗ ಸಿಕ್ಕಿ ಎಲ್ಲರೂ ನರ್ತಕಿಯಾಗಿ ಕುಣಿದಾಡಕೈತಿರಿ ಇಲ್ಲ ಕಾಮನ ಕೈಯಾಗ ಸಿಕ್ಕಿಂದ ಪಾರಾಗೋದು ಭಾಳ ಕಠಿಣ ಅದು ನಾವು ಎಂತೆಂಥವ್ರೆ ಎಂತೆಂಥವು ಲಗ ಹೊಡೆದ ಕಾಮನ ಕಾಟ ತಪ್ಪಿಸ್ಕೊಳಕ್ಕಾಗಲಿ ಹೇಳಕ್ಕೆ ಬರ್ತೈತಿ ಆದ್ರೆ ಅದನ್ನು ತಪ್ಪಿಸ್ಕೊಂಡು ಇರಕ್ಕೆ ಬಂದೈತೇನೆ ಭಾಳ ಕಠಿಣ ಐತ್ರಿ ಹೇಳೋದು ಭಾಳ ಹಗರ ಇನ್ನೊಬ್ಬರಿಗೆ ಉಪದೇಶ ಮಾಡಕ್ಕೆ ಬರ್ತೈತಿ ತನಗೆ ಬಿಟ್ಟಾರನಾಗಿ ಬಂದದ್ದು ವಿಷಯದ ವ್ಯಾಮೋಹ ಬಿಡಕ್ಕಾಗೋದಿಲ್ಲ ಯಾವ ವಾಸನ ಕಡಿಮೆ ಹೇಳ್ರಿ ನೋಡ್ರಿ ತಿನ್ನೋದು ಕಡಿಮೆ ಆಗೈತು ನೋಡೋದ್ರಾಗ ಇದು ಕಡಿಮೆ ಆಗೈತು ಮೂಸಿ ನೋಡೋದು ಮುಟ್ಟೋದು ಕೇಳೋದು ಎಲ್ಲದಕ್ಕೂ ಬಸಿಗೆ ಬೀಳ್ತೀಯಲ್ಲ ವಿವೇಕ ಯಾರಲ್ಲಿ ಜಾಗೃತಿ ಇರ್ತೈತಿ ನಿರಂತರ ಅಭ್ಯಾಸ ಯಾವ ಮಾಡ್ತಿರ್ತಾನ ಅವಾಗ ಅದ್ರ ಮ್ಯಾಗಿನ ಯಾವ ದರ್ಶನ ಆಕೈತಿ ಅವಾಗ ಅದ್ರ ಕಡೆ ಅವನ ಉದಾಸೀನ ಭಾವ ಬರ್ತೈತಿ ಏನು ಅದಕ್ಕೆ ಭಾಳ ಕಠಿಣ ಅದ ವಿಷಯದ ವ್ಯಾಮೋಹದಿಂದ ಕಡೆಯಕ್ಕಾಗೋದು ಜನ್ಮ ಜನ್ಮಾಂತರ ಅದನ್ನು ಮಾಡ್ಕೊತ ಬಂದು ಅದು ಗಟ್ಟಿ ಹಾಕೊಂಡು ಕೂತೈತಿ ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ಹೇಳಿದ ತಕ್ಷಣ ಕೇಳಿದ ತಕ್ಷಣ ಹೋಗೋದಲ್ಲ ಅದು ವಿಷಯದ ವ್ಯಾಮೋಹ ಹೇಳಕ್ಕೆ ಬರ್ತೈತಿ ಅದನ್ನು ಬಿಟ್ಟು ಇರಕ್ಕೆ ಬರೋದಿಲ್ಲ ಅನುಭವ ತೊಗೊಳಕ್ಕಾಗೋದಿಲ್ಲ ಬಿಟ್ಟಾಗ ಅನುಭವ ಬರ್ತೈತೆ ಅದು ಹೃದಯಗತವಾದಂಥ ಎಲ್ಲ ವಾಸನೆಗಳು ಸಮೂಲವಾಗಿ ನಾಶ ಆದಾಗ ಅದನ್ನು ಅನುಭವ ಮಾಡ್ಕೊಳಕ್ಕೆ ಅದಕ್ಕೆ ಪ್ರತ್ಯಾಹಾರ ಸಿದ್ಧಿಸ್ಬೇಕು ಅಂದ್ರೆ ಯಾವ ವಿಷಯ ಕಡೆಗೆ ಹೋಗಬಾರ್ದು ನಿಮ್ಮ ಮನಸ್ಸು ಬಹಿರ್ಮುಖ ವೃತ್ತಿ ಕಡೆ ಹೋಗದಂಗೆ ಒಳಗೆ ಅಂತರ್ಮುಖಿಯಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವಾಗ ಪ್ರತ್ಯಾಹಾರ ಸಾಧಿಸಿದಾಗ ಧ್ಯಾನ ಇರ್ತೈತಿ ಯಾವಾಗ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಳಕ್ ಬರ್ತೈತಿ ಅದಕ್ಕೆ ಪ್ರತ್ಯಾಹಾರ ಅಂತಾರೆ ಅವು ಸಿದ್ಧಿಸಿದಾಗ ಧ್ಯಾನ ಇರ್ತೈತಿ ಧ್ಯಾನ ಆದಾಗ ಧಾರಣ ಸ್ಥಿತಿ ಬರ್ತೈತಿ ಚಿತ್ರವೃತ್ತಿಯೊಳಗೆ ಅದನ್ನ ಅವಧಾರಣ ಅದನ್ನು ನೆನಪು ಮಾಡ್ಕೊಂಡು ಇರಾಕ್ ಬರ್ತೈತಿ ಆ ಧಾರಣ ಸ್ಥಿತಿ ಗಟ್ಟಿ ಆತಂದ್ರೆ ಅದು ಸಮಾಧಿ ಅನಿಸ್ಕೊತೈತಿ ಅವಾಗ ನಮ್ಮ ಕೆಲಸ ಮುಗಿದಂಗೆ ಹೃದಯಗತವಾದಂಥ ಭೋಗಲಾಲಸೆಗಳನ್ನು ಹೊಡೆದಾಕ್ಬೇಕಾದ್ರೆ ಅದಕ್ಕೆ ಪ್ರಯತ್ನ ಭಾಳ ಹಿತಾಹಿತ ವಿಚಾರದ ಅಭ್ಯಾಸ ಬೇಕು ನಿತ್ಯ ಇದನ್ನು ಸಡ್ಲಿ ಬಿಡಬಾರ್ದು ನೋಡಿ ಎಡೆಬಿಡದೆ ಅಭ್ಯಾಸ ನಡಿಬೇಕಿದೆ ಎಲ್ಲ ಬೇಕ್ರಿ ತನ್ನಿಂದ ತಾನೇ ಕಂಟ್ರೋಲ್ ಆಕೈತಿ ಅದು ಆಹಾರ ಇದು ಸುತ್ತ ಹವಾಮಾನ ಶುದ್ಧ ಬೇಕು ಇದಕ್ಕೆ ಕಲುಷಿತ ಹವಾ ಇತ್ತಂದ್ರೆ ಬುದ್ಧಿನೂ ಕಲುಷಿತ ಆಕೈತಿ ಶುದ್ಧ ಹವಾ ಬೇಕು ಇದಕ್ಕೆ ಆಹಾರ ನೀರಿನಕ್ಕಿಂತಲೂ ಹವಾ ಶುದ್ಧ ಬೇಕು ಮೊದಲಿಗೆ
ಎರಡನೇದ್ದು ನೀರು, ಮೂರನೇದ್ದು ಆಹಾರ. ಏನು ಅಂದಾಗ ಇದನ್ನು ಸಿದ್ಧಿಸಾಕ್ ಬರ್ತೈತಿ. ಕಂಡತ್ತೆ ತಿನ್ಕೊಂತ ಅಡ್ಡಾಡಿದ್ರೆ ಕುಂಡ್ಯಾಗ ಚೋಳ ಕಡೆಯಾಗ ಚಲೋ ಆಗ್ತಾವ. ಮೊದಲ ಸ್ಥಾನ ಪತ್ಯಾರ ಚಲೋ ಇದ್ರ ಇವೆಲ್ಲ ಸಾಧಿಸ್ಬೋದು. ಹೌದು, ಅದ ಮೇನ್ ಅನಿಸ್ತದೆ. ಮೇನ್ ಇವೆಲ್ಲ ಅಲ್ಲೇ ಕುಂತ್ ಬಂದು ಹೆಣದ ಮುಂದೆ ಕುಂತ್ರೆ ಅಳು ತಪ್ಪುದಿಲ್ಲ ಅಂತಾರಲ್ಲ. ಸುಮ್ಮನೆ ಕುಂಡ್ರಾಕೈತೇನ, ಇದು ನಂದು ಅನ್ನೋದು ಆಸಕ್ತಿ ಇರ್ತೈತಿ. ನನ್ನ ಊರು ನನ್ನ ಮನೆ ಅಂದ್ಕೂರಿ ಇನ್ನೊಬ್ಬರ ಮನೆಗೆ ಹೋದಾಗ ನನಗೇನು ಕೂಡ ನೋಡ್ಕೊತಾನೆ ಕುಂಡ್ರಾಕ್ ಬರ್ತೈತಿ ನಿನಗೆ. ಇದು ನಂದು ಅನ್ನೋದು ಆಗ್ತದೆ, ನೀನು ಸುಮ್ಮನೆ ಕುಂಡ್ರಾಕ್ ಆಗೋಲ್ಲ, ನೀನು ಕೆಡ್ತೈತಿ ಅನ್ನೋದು ಇರ್ತೈತಲ್ಲ. ಈ ಪ್ರತಿ ತಪಸ್ಸುಗಳೆಲ್ಲ ಜಗ ಬಿಟ್ಟು ಹೋಗೇ ಸಾಧನೆ ಮಾಡಿ. ಈ ಅಜ್ಜಾರು ಹೇಳ್ಯಾರಲ್ರಿ, ಜಗ ಬಿಡದ ಹೊರತು ನಿಮ್ಮ ಅಪ್ಪ ಸತ್ ನಿಮ್ಮ ಗುಡ್ಡು ಕುಂತ್ರು ಹತ್ತೋಲ್ಲ ಅಂತ ಸ್ಪಷ್ಟ ಹೇಳ್ಯಾರ. ಮೊದಲಿಗೆ ಅಭ್ಯಾಸ ದಶೆ ಒಳಗೆ ಜಗ ಬಿಡಬೇಕ ನೀ. ಆ ಸ್ಥಿತಿ ಹಸ್ತತಿ, ಸ್ಥಾನದ ಆಸಕ್ತಿ ಹತ್ತೈತಿ. ಇದು ನಂದು ಅನ್ನೋದು, ನನ್ನದನ್ನು ಇದನ್ನ ಊರು ನಿನ್ನ ಇದನ್ನ ಬಿಟ್ಟು ಒಂದು 12 ಹರದಾರಿ ಅವಾಗಿನ ಕಾಲದಾಗ ಹೇಳ್ಯಾರ ಅವ್ರು. 12 ಹರದಾರಿ ಇರ್ಬೇಕಂತ ನಿಯಮ. ಏನ್ 12 ಹರದಾರಿ ಅಂದ್ರೆ ಎಷ್ಟು ಮೈಲ್ ಆಕೈತಿ ಅದು? ಮತ್ತೆ 30-36 ಮೈಲ್ ಆತಿ. ಒಂದು 30-40 ಮೈಲ್ ದೂರ ಇರ್ಬೇಕು ನೀನು. ಹೌದು, ಅವಾಗ ಎದ್ದಿದ್ದಿಲ್ಲ ಇದು. ಬಿಟ್ಟು ಇರಾಕ್ ಕಲಿಬೇಕು ಅಂದ್ರೆ ಆಸಕ್ತಿ ಕಡಿಮೆ ಆಗ್ಬೇಕಂದ್ರೆ ಸಂಚಾರದಾಗ ಇರ್ಬೇಕು ನೀನು. ಒಂದೇ ಜಗದಾಗ ಇರಬಾರ್ದು, ಆ ಜಗದ ಆಸಕ್ತಿ ಹೋಗ್ತೈತಿ. ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಲ್ಲಿಯೂ ಕಟ್ಟದಿರು ಅಂದ. ಚಿಗರ್ ಪಟ್ಟಿಗಾರ ನಾವು ಮತ್ತೆ ಗುಡಿಚಾಪಿ ಕಟ್ಟಿ ಬಿಡು ನಾವು, ಈ ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗು ನಡಿ ಅಂತ. ಆ ಊರದ ಆಸಕ್ತಿ, ಆ ಜಗದ ಆಸಕ್ತಿ ಹುಡ್ತೈತೆ. ಹೌದಿಲ್ಲ, ನಂದನ್ನು ಭಾವ ಬರ್ತೈತೆ ನನಗೆ. ಹೌದು, ಮತ್ತೆ ಅದ್ರಾಗ ಆಸಕ್ತಿ, ಅದೊಂದು ಅಭಿಮಾನ. ಅವ್ ಮಾಡ್ಲಿಲ್ಲ ಅಂದ್ರೆ ಮನುಷ್ಯಗೆ ಇದಾಕೈತೆ. ಅವ್ ನಮಸ್ಕಾರ ಮಾಡವ್ ಮಾಡ್ಲಿಲ್ಲ ಅಂದ್ರೆ ಏನೋ ಇವ್ ನಮ್ಗೆ ಯಾಕೋ ಹಿಂಗ್ ತಿಳ್ಕೊಂಡು ಏನೇನೋ ತಿಳ್ಕೊಂಡು ನಾನು ಬಿಡಂತಾರ ಮತ್ತೆ. ಹೌದಿಲ್ಲ, ಅದಕ್ಕೆ ಅದು ಬೇಕು, ಅದು ಬೇಕು, ಅದು ಬೇಕಾಗತ್ತೆ. ಯಾಕೆ ಎಂಥ ಅನ್ನ ಉಂಟಿ ಅಂತ ಮನಸ್ಸು ಪಡಿತೀನಿ. ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ. ಏನ್ ಅನ್ನದಿಂದನೇ ನಾವು ಅಂತ ಮನಸ್ಸು ತಯಾರಕೈತಿ. ಏನ್ ಅನ್ನ ತಿಂದ ಕೂಡಲೇ ಇವು ತುಂಡ ಅನ್ನ ಅದು ಜೀರ್ಣ ಆತಂದ್ರೆ. ಕಡಿಮೆ ಮಾಡಿರ್ತಾರ ಅವ್ರು, ಎಲ್ಲರೂ ತಿನ್ನೋದಿಲ್ಲ. ಅವ್ರು ಮುಸ್ಲಿಮ್ರ ಐತಿನ, ಎಲ್ಲರೂ ಮುಸಲ್ಮಾನರೆಲ್ಲ ಮಾಂಸನ ತಿನ್ನೋದಿಲ್ಲ. ಅವರು ಅದರಾಗೂ ತಿನ್ಲೈತವ್ರು ಎಷ್ಟೋ ಮಂದಿ ಅದಾರ ಅವ್ರು. ಏನ್ ವಿಚಾರವಂತರ ಅದಾರ, ಅದಕ್ಕೆ ಅವ್ನು ಮುಟ್ಟೋದಿಲ್ಲ. ಅವರು ಮುಸ್ಲಿಮ್ರು ಅದಾರ ಅಂದ್ರು. ಏನ್ ನಿಜವಾಗಿ ಕುರಾನ್ ಅಭ್ಯಾಸ ಮಾಡವ ಅದ್ರ ನಿಯಮಗಳ ಪಾಲನೆ ಮಾಡ್ತಾನ. ಕುರಾನದಾಗ ಏನು ಹೇಳ್ಯಾರ? ತಿಂದು ಕುಡಿದು ಮಜಾ ಮಾಡಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿರಿ ಅಂತ ಐತಿ ಕುರಾನದೊಳಗೆ. ಏನಪ್ಪಾ ಅದನ್ನ ಒಬ್ಬವ ಅದನ್ನ ತಿಂದು ಕುಡಿದು ಮಜಾ ಮಾಡಿ ಅಂತ ಕುರಾನದಾಗ ಬರ್ದಾರ ನೋಡಂತ ತೋರಿಸಿದಂತವ. ಏನು ಮುಂದಿನ ಓದಿ ಏನತ್ತಮ್ಮ, ಮುಂದಿನ ಎಲ್ಲರೂ ಅಷ್ಟೇನು ಓದನಕತ್, ನನಗೆ ಎಷ್ಟು ಬೇಕಷ್ಟು ಓದೇನಪ್ಪ ಅಂತ. ಮುಂದಿಂದು ಜೀವನವನ್ನು ಹಾಳು ಮಾಡ್ಕೋಬೇಡ್ರಿ ಅಂತ. ಮಜಾ ಮಾಡಿ, ತಿಂದು ಕುಡಿದು ಮಜಾ ಮಾಡಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿರಿ ಅಂತ ಐತೆ ಅದು ಕುರಾನದೊಳಗೆ. ಏನ್ ನಾವು ಅದನ್ನ ಮಾಡ್ಕೊಂತ ಮಜಾ ಮಾಡ್ಬಿಡುತ್ತೆ. ಹೌದಿಲ್ಲ, ನಾವು ಮಾಡೋದಿಲ್ಲ. ಕುಡಿ ತಿನ್ನು ಮನ್ಯಾಗ ಗಾಂಜಿ ಸೇದ್ ಮಜಾ ಮಾಡ್ಪ. ಸಿದ್ಧಾರೂಢರು ಯಾಕ್ರೀದ ಶರೀಫ್ ಬಂದ ಜಾತ್ರೆಗೆ ಹೋಗ್ಯವಲ್ಲ, ಹೋಗಿ ಅದನ್ನ ಮಾಡ್ತೇವಿ. ಹೌದಿಲ್ಲ, ಹ್ಞೂ. ಮತ್ತೆ ಅಂಥವ್ರ ಮ್ಯಾಲ ಪಳಂಕರ ಮ್ಯಾಲ ಕೂಡಿತೆ ಅಂದ್ರೆ ಅದ ತಮ್ದ ನಡಿತೈತೆ. ಅದು ಅಂಥವ್ರಿಗೆಲ್ಲ ನಡಿತೈತೆ. ಅದು ಅಂಥವ್ನ ಮಾಡ್ಕೊಂತ ಅಡ್ಡಾಡ್ದು ಅದ್ರ ಫಲ ಉಂತಾರ. ಯಾವುದೇ ಮಹಾತ್ಮ ವ್ಯವಹಾರಿಕ ಎಚ್ಚರಿಕೆ ಒಳಗೆ ನಿಶ್ಚಿತ ವ್ಯವಹಾರ ಮಾಡಿಲ್ಲ, ಇಂಥ ದುಶ್ಚಟಗಳನ್ನು ಮಾಡಿಲ್ಲ. ಅವು ಅವಸ್ಥಾ ಬೆನ್ನಿದ್ದಾಗ ಅಂಥವ್ರು ಕೂಡಿದಾಗ, ಅವು ಸಣ್ಣ ಮಕ್ಕಳಿದ್ದಾಗ ಏನಿಟ್ರು ತಿಂತಾವು, ಏನಿಟ್ರು ಕುಡಿತಾವು.
ಅವಾಗೆಲ್ಲ ಜ್ಞಾನೇಂದ್ರ ಚಟುವಟಿಕೆ ಬಂದಿರ್ತಾವೆ, ರೂಢಿಗತ ಕರ್ಮೇಂದ್ರ ಚಟುವಟಿಕೆ ಅಷ್ಟೇ ನಡೆದಿರ್ತಾವೆ. ಅವು ಕುಡಿತೇನೆ ತಿಂತೇನೆ ಅನ್ನೋ ಭಾವ ಇರೋದಿಲ್ಲ ಅವಾಗ. ಅಂಥ ಸ್ಥಿತಿ ಒಳಗೆ ಮಹಾತ್ಮರಿಗೆ ಹಾಗೆಲ್ಲ ಮಾಡ್ಯಾರ. ಅಂಥವನ್ನೆಲ್ಲ ಇವ್ರು ಮಾಡ್ಯಾರ ಅಂತೇಳಿ ತಿಳ್ಕೊಂಡು ಅವನ್ನ ಅದಕ್ಕರೆ ಅಂತ ತಿಳ್ಕೊಂಡಂತೆ. ಆದ್ರೆ ವ್ಯವಹಾರಕ್ಕೆ ಎಚ್ಚರಿಕೆಗೆ ಬಂದಾಗ ಮಹಾತ್ಮರಾದವರು ನಿಶ್ಚಿತ ವ್ಯವಹಾರ ಎಲ್ಲಿ ಮಾಡಿ ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ಗೊತ್ತಿಲ್ಲದವ್ರು ಏನಾರು ಹೇಳ್ಕೊಂತ ಹಂಗಾರೆ ಎಲ್ಲರೂ ಮಾಡ್ಕೊತ ಹೋದಾರ. ಅದನ್ನೆಲ್ಲ ನಿಶ್ಚಿತ ವ್ಯವಹಾರ ಮಾಡಿಲ್ಲ ಮಹಾತ್ಮರು. ಏನು ಮನಸ್ಸು ಯಾವಾಗಲೂ ತನ್ನ ನಿಜವಾದ ಇರುವಿನ ಸಮೀಪ ಇಡುವುದಕ್ಕೆ ಉಪವಾಸ ಅಂತಾರೆ. ಸಮೀಪ ಉಪಸಮೀತಿ ವಾಸ ಐತಿ ಉಪವಾಸ. ಆತ್ಮನ ಸಮೀಪ ಮನಸ್ಸನ್ನು ಇಡೋದಕ್ಕೆ ಅದು ಉಪವಾಸ, ನಿಜವಾದ ಉಪವಾಸ. ಅಂದ್ರೆ ಬರೀ ಶರೀರಕ್ಕೆ ಉಪವಾಸ ಮಾಡಿದೆ, ಶರೀರ ಆರೋಗ್ಯ ಇರ್ತೈತಿ. ಮನಸ್ಸಿಗೆ ಉಪವಾಸ ಮಾಡಕ್ಕೆ ಬಂದದನ ಮಾನಸಿಕ ಉಪವಾಸ. ಮನಸ್ಸಿಗೆ ಯಾವುದೇ ಥರದ ವಿಚಾರಗಳನ್ನು ಕಲ್ಪನೆಗಳನ್ನು ಕೊಡಲಿಲ್ಲ ಅಂದ್ರೆ ಮನಸ್ಸಿಗೆ ಉಪವಾಸ ಆಕೈತಿ, ಮನಸ್ಸು ಆರಾಮ ಇರ್ತೈತಿ. 12 ಆಲೋಚನೆ ಮಾಡೋದು ಕೈ ಬಿಟ್ಟೇನ, ಉಪವಾಸ ಇದ್ದೇನ ಇಲ್ಲದಲ್ಲಿ ವಿಚಾರ ಚಾಲು ಆಕ್ಕವಪ್ಪ ನಿನಗೆ. ಹೌದಿಲ್ಲ? ವಿಚಾರ ಮಾಡಕ್ಕೆ ಚಾಲೂ ಮಾಡ್ತೀವಿ ಮತ್ತೆ. ಹೌದಿಲ್ಲ? ಅದು ಖಾಲಿ ಅದಕ್ಕೆ ಬಂದ್ ಮಾಡೋದನ್ನು. ಮನುಷ್ಯನ ಉಪವಾಸ ಬೇಕಲ್ಲ ಅದು. ಬರೀ ನಾವು ಬಾಯಿಲೆ ತಿಂದದ್ದು ಅಷ್ಟೇ ಅಲ್ಲ, ಕಣ್ಣಿಲೆ ನೋಡಿದ್ದು, ಕಿವಿಲೆ ಕೇಳಿದ್ದು, ಕೇಳ್ದಂಗೆ ಇರಾಕೈತಿ. ಮೂಸಿ ನೋಡ್ದಂಗೆ ಮುಟ್ಟದಂಗೆ ಅವನು ಹಿಡಿತದಾಗ ಇಟ್ಕೋದು, ಅದು ಒಂದು ಉಪವಾಸನ ಅಲ್ಲ. ಇಂದ್ರಿಯಗಳ ಸಂಯಮ ಹಿಡಿತದಾಗ ಇಟ್ಕೋಬೇಕು ಅವನು. ಬರೀ ಒಂದ ಇಂದ್ರಿಯ ನಾಲ್ಗಿದು ಒಂದ ಇದನ್ನು ಮಾಡಿದೀವಿ. ನೋಡೋದು ಅದನ್ನು ಸಂಯಮ ಇಟ್ಕೊಂಡೇನ. ಉಪವಾಸ ಇದ್ದೇನ ಹಂಗೆ ಅಗದಿ ಇದು ಇವ್ನು ನೋಡ್ಕೊತ ಕುಂತಿಪ್ಪ, TV ಇವನ್ನ ನೋಡ್ಕೊತ ಕುಂತ್ಬಿಟ್ರೆ ಯಾಕ್ರಿ ವಿಕಾರ ಆಗುವಂಥ ಇವನ್ನೆಲ್ಲ ಹಾಕವಿಲ್ಲ. ಮತ್ತು ಅದು ಉಪವಾಸ ಮಾಡಿದಂಗೆ ಏನಾಯ್ತು ನೀನು? ಈಗ ಈ ಶಿವರಾತ್ರಿ ಕಾರ್ಯಕ್ರಮ ಅಂತೇವಿ, ಹಾಗೆ ಸಂಗೀತ ಇವನ್ನ ಕುಣ್ಯಾಕ ಹೈತಿಬಿಟ್ಟೆ ಅಂದ್ರೆ ಅದು ಉಪವಾಸ ಆಕೈತಿನ? ಅದು ಇದ್ರಾಗ ಹೇಳ್ಯಾರ ನೋಡಿ, ಶಿವರಾತ್ರಿ ಕಾರ್ಯಕ್ರಮದಾಗ ಇವನ್ನ ಸಂಗೀತ ಇವೆಲ್ಲ ಐತಿ ಮಾಡ್ತಾರೆ ಅವನು. ಅದು ಉಪವಾಸ ಹೌದು? ಅದು ಶಿವನ ಸಮೀಪ ಇಡುವುದು ಅಂತ ಆಕೈತೇನ? ಅದನ್ನ ಹೊಡೋದು ಕುಣಿದು ಮಾಡಾಕತ್ರ ಮನುಷ್ಯನ ಬೆನ್ನ ಐತಿ ಮಂಗಿ ಮಂಗಿನ ಕುಣಿತಾವ ಹಂಗ ಚೂರು ಶಾಂತಿ. ಅವು ಏನಾದ ಮತ್ತೆ ಅದಕ್ಕೆ ಮತ್ತೇನು ಮಾಡೋದನ್ನ ಮತ್ತು ಅವು ಪಾಪ ಅವ್ರಿಗೇನು ಗೊತ್ತಾಗೈತಿ? ಜಗತ್ತೆಲ್ಲ ಎತ್ತಾಗ ಹೊಂಟೈತಿ ನೋಡ್ಕೊರಿ. ಅದೇ ಬೇಕಾಗೈತಿ. ಅಂಥ ಸಂಖ್ಯೆನ ಭಾಳ ಆಗೈತಿ ಎಲ್ಲ. ಇದರ ನಿಜವಾಗಿ ಅನುಭವದ ಬ್ರಹ್ಮಜ್ಞಾನವನ್ನು ಯಾರು ಲಕ್ಷಿಸುವರಪ್ಪ? ಮಾಯಾದೇವಿ ಗೊಂದಲದಲ್ಲಿ ಅಂತ ಅದಕ್ಕೆ ಅನುಭವಗಳು ಹೇಳ್ಯಾರ. ಯಾರು ಹೇಳಿದ್ದನ್ನು ಆಟೋದಿಲ್ಲ. ಸಿಟ್ಟು ಬರ್ತೈತೆ ಅವ್ರಿಗೆ ಹೇಳಿದ ಕೂಡಲೇ. ಹೌದಿಲ್ಲ? ಎಲ್ಲ ಭಾಳ ಮಂದಿ ಅಂಥವ್ರು ಕೂಡಿದಾಗ, ಅಜ್ಞಾನಿಗಳು ಕೂಡಿದಾಗ ತಿಳಿದವ್ದು ಏನು ನಡೀತೈತೆ? ನಡೀದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಕ್ಕೆ ಹೋಗೋದಿಲ್ಲ. ಸುಮ್ಮನೆ ತಮ್ಮೊಳಗೆ ತಾವು ಉಳ್ಕೊಂಡ್ಬಿಡ್ತಾರೆ. ಜಗತ್ತಿನ ಗೊಡ್ಲೆ ಕೈ ಬಿಡ್ತಾರೆ. ಯಾವುದಕ್ಕೆ ಬೇಕಾಗಿತ್ತು? ನಾವು ತಿದ್ದಕ್ಕಾಗೋದಿಲ್ಲ ಅದನ್ನು. ನಮ್ಮನ್ನಷ್ಟು ನಾವು ತಿದ್ಕೊಂಡ್ಬಿಟ್ರೆ ಜಗತ್ತನ್ನ ಯಾಕ್ರಿ ತಾನ ಸುಧಾರ್ತೈತಿ. ತಿದ್ದಾಕಿ ಎಷ್ಟು ಮಂದಿ ಮಹಾತ್ಮರು ಬಂದರೂ ಆಗೋದಿಲ್ಲ. ನಾವೆಲ್ಲರೂ ಶಿವೋಪಾಸಕರಾಗ್ಯವೇನು? ಶಿವೋಪಾಸಕರಾಗ್ಯವ. ಶರೀರ ನೆನಪು ಮಾಡ್ಕೊತ ಕುಂದಿರ್ತೇವಿಲ್ಲ. ಶಿವ ಅಂದ ಕೂಡಲೇ ಏನು ನೆನಪಿಗೆ ಬರ್ತೈತಿ ನಿಮ್ಗೆ? ಶರೀರ ನೆನಪು ಬರ್ತೈತಿ. ಶರೀರ ನೆನಪು ಮಾಡ್ಕೊ ಅಂದ್ರೆ ನಿನಗೆ ಆರಾಮ ಇರ್ತೈತೆ. ನಿನಗೆ ವಿಕಾರ ಆಗೋದು ಅದು. ಹೌದಲ್ಲ? ಶಿವ ಅಂದ ಕೂಡಲೇ ನಾವು ಗೊಂಬಿನ ನೆನಪು ಮಾಡ್ಕೊತ ಕೂತು. ಶಿವ ಅಂದರೆ ಮಂಗಲ ಆನಂದ ಸ್ವರೂಪ ಅನ್ನೋದು ಗೊತ್ತಾಗಬೇಕಲ್ಲ. ಆನಂದದ ಸಮೀಪ ಮನಸ್ಸನ್ನು ಇಡೋದಕ್ಕೆ ಶಿವೋಪಾಸನೆ ಅಂತಾರೆ. ಅದನ್ನು ಗೊಂಬೆ ನೆನಪು ಮಾಡ್ಕೊತ ಕೂತ್ರೆ ಅದ್ರ ಮೂರ್ತಿ ಇಟ್ಕೊಂಡು ಅವನ್ನೆಲ್ಲ ಚಿತ್ರ ಇಟ್ಕೊಂಡು ಕುಂತು ಬಿಡೋದು. ಅವನ್ನೆಲ್ಲ ಏನದು ಮನುಷ್ಯಾಗ ಅಜ್ಞಾನದ ಅಮಲ್ನ್ಯಾಗ ಏನು ಮಾಡ್ತೇನೆ ಅನ್ನೋ ಸುದ ಖಬರ್ ಇರೋದಿಲ್ಲ.
ಯಾವ ವಿಶ್ವವಿದ್ಯಾಲಯದೊಳಗೆ ಈ ಆತ್ಮ ಅನಾತ್ಮಗಳ ವಿಚಾರ ನಡೆದದ್ದು ಹೇಳ್ರಿ. ಯಾವ್ದು ನಾನು ಯಾವ್ದು ನಾನಲ್ಲೋ ಅಂತ ತಿಳುವಳಿಕೆ ಎಲ್ಲಿ ನಡೆದೈತಿ? ಇದ ವಿವೇಕ ಇಲ್ಲದವ್ರಿಗೆ ಇದ ಸುಖರೂಪ ಅನಿಸ್ತತಿ, ಇದ ಖರೆ, ಇದ ಸುಖರೂಪ ಅಂತ ಬೆನ್ನ ಹತ್ಬಿಟ್ಟೆ ನಾವೆಲ್ಲ. ಇದೆಲ್ಲ ತೋರುದೆಲ್ಲ ಇದು ಮಿಥ್ಯ ಅದ, ದುಃಖ ಕೊಡ್ತೈತಿ, ಇದು ವಿಕಾರ ಆಕೈತಿ, ನಾಶ ಆಕೈತಿ ಅನ್ನೋ ವಿವೇಕ ಬೇಕಲ್ಲ. ವಿವೇಕ ಎಲ್ಲಿ ತನಕ ನಮಗೆ ಜಾಗೃತ ಆಗೋದಿಲ್ಲ ಅಲ್ಲಿ ತನಕ ನಿಜವನ್ನ ತಿಳ್ಕೊಳಿಕ್ಕೆ ನಮಗಾಗೋದಿಲ್ಲ. ಅದಕ್ಕೆ ವಿವೇಕ ಪ್ರಧಾನ ಅಂದಾರ. ವಿವೇಕಕ್ಕೆ ನಾವು ಮುಖ ಕೊಡ್ಲಿಲ್ಲ ಅಂದ್ರೆ ನಾವು ಅದನ್ನ ಬಿಟ್ಕೊಟ್ಟು ಏನ್ ಮಾಡೋದೆಲ್ಲ ವ್ಯರ್ಥ. ಏನ್ ಅದಕ್ಕೆ ವಿವೇಕದ ಸನ್ನಿವೇರಿಸಿ ನೋಡು ಅಂದಾರ. ನಿಮ್ಮ ಆನಂದ ಎಂದಾರ ಬದಲಾಗಿದೆ ಅನ್ನೋದು? ಏನಾರ ಮಾಡಿರೋ ಬದಲಾಕೈತೇನೋ? ಅದು ಕರ್ಮ ಮಾಡಿದ ಚರ್ಚೆ ಮಾಡಿರೋದು ಬದಲಾಕೈತೇನೋ? ಬೇರೆ ಬೇರೆ ಮತದವ್ರಿಗೆ ಬೇರೆ ಬೇರೆ ಆನಂದ ಇರ್ತೈತೇನೋ? ಆನಂದ ಎಲ್ಲರಿಗೂ ಒಂದೇ ಅನುಭವ ಬರ್ತೈತಿಲ್ಲ? ನಿದ್ರೆ ಎಲ್ಲರಿಗೂ ಒಂದೇ ಐತೇನೋ? ಇಲ್ಲ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಎಲ್ಲರೂ ಅದನ್ನ ಕೈ ಬಿಡ್ಬೇಕಾಗೈತಿ, ಹೊರಗಿಂದೆಲ್ಲ. ಇನ್ನು ಕಾಯಂ ಇರ್ಬೇಕಂದ್ರೆ ಇದನ್ನ ಹಿಡ್ಕೊಂಡು ಕುಂತ್ರಿ ಹಂಗ್ರಿ? ಎಲ್ಲ ನಿನ್ನ ಕಲ್ಪನಾದೊಳಗೆ ಭ್ರಾಂತಿ. ಇದೆಲ್ಲ ಕಲ್ಪನಾ ರಹಿತ ಆದಾಗ ಶಾಂತಿ. ಏನ್ ಕಲ್ಪನಾ ರಾಹಿತ ಆಗ್ಲಿಕ್ಕೆ ಎಷ್ಟು ದಿವಸ ಹೋಗ್ತಾವೋ ಏನೋ, ನಾ ಏನು ಹೇಳೋದ್ರಿಂದ. ಕಲ್ಪನಾ ರಹಿತ ಇರುವಿನ ಅನುಸಂಧಾನದಾಗ ಉಳ್ಕೋಬೇಕಾದಂದ್ರೆ ಅಭ್ಯಾಸ ಭಾಳ ಮಾಡ್ಬೇಕಾಗ್ತದೆ. ಯಾರು ಏನು ನೆನಪು ಮಾಡ್ತಾರ ಅವ್ರು ಅದ ಆಗಿರ್ತಾರೆ. ಏನು ನೆನಿತಿ ಅದ ಐತಿ, ಏನು ತಿಳಿತಿ ಅದ ಐತಿ. ಕತ್ತಿ ತಿಳಿದ್ರೆ ಕತ್ತಿ ಐತಿ, ಕುದುರೆ ತಿಳಿದ್ರೆ ಕುದುರೆ ಐತಿ. ಯಾವುದೇ ವಸ್ತುವಿನ ತಿಳುವಳಿಕೆ ವಸ್ತುವಿನ ಆಕಾರ ಆದಾಗ ಅದು ತಿಳುವಳಿಕೆ ನಮ್ಗೆ ಆಕೈತಿ. ಕತ್ತಿ ಆಕಾರ ಆದಾಗ ಕತ್ತಿ ತಿಳುವಳಿಕೆ ಆಕೈತಿ, ಕುದುರೆ ಆಕಾರ ಆದಾಗ ಕುದುರೆ ತಿಳುವಳಿಕೆ ಆಕೈತಿ ನಮಗೆ. ಆನಂದದ ಆಕಾರ ಆದಾಗ ವೃತ್ತಿ ಆನಂದದ ಅನುಭವ ನಮ್ಗೆ ಆಕೈತಿ. ವೃತ್ತಿ ತದಾಕಾರ ಆದಾಗ ವಸ್ತುವಿನ ಜ್ಞಾನ ನಮ್ಗೆ ಆಕೈತಿ. ಏನು ನೆನಪು ಮಾಡ್ತೀವಿ ಅದೇ ಇರ್ತೀವಿ ನೋಡ್ರಿ. ಏನನ್ನು ತನುವಿಯೋಗದಳು ಏನನ್ನು ನೆನವನು ಅಂತಹ ಹಾಗೆ ಅನ್ನುವಂಥ ಅಂತ್ಯಕಾಲಕ್ಕೆ ಏನು ನೆನಪು ಬರ್ತೈತಿ ಅದಾಗಿ ಬಿಡ್ತಾನ ನಾವು. ಮತ್ತೆ ಅಂತ್ಯಮತಿ ಸಾಗತಿ ಅಂತ ಯಾರ್ಯಾರು ಏನೇನು ಮಾಡ್ಕೊಂಡಿರ್ತಾರ ಅದರ ಫಲ ಅವರು ಅಂತಾರೆ ನೋಡ್ರಿ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ಕೇಳಿ ಆ ಸಾಧನದೊಳಗೆ ತೊಡಗು. ಇದನ್ನೆಲ್ಲ ನೋಡಿ ಕಂಡು ಕೇಳಿ ಮತ್ತೆ ಇದಕ್ಕೆ ಮೋಹ ಮಾಡ್ತೇನಂದ್ರೆ ಏನು ತಿಳಿದಂಗೆ ಆತ ನಿನಗೆ? ಇದು ಮತ್ತು ಇದ ಬೇಕಂದ್ರೆ ಸಂಕಟ ಹೆಚ್ಚಾದಂಗೆ ನಿನಗೆ. ನಿರಂತರ ಸಂಕಟ ಕೊಡುವಂಥದ್ದನ್ನ ಬೇಡ್ತೀಯಲ್ವ? ಎಲ್ಲ ಕಲ್ಪನೆಗಳನ್ನು ತೆಗೆದು ಹಾಕಿ ಅದನ್ನು ಅನುಭೋಗ ತಗೋಕೊಂಡವ್ರು ಎಷ್ಟು ಮಂದಿ ಇದ್ದಾರೆ ಹೇಳಿ? ಕಲ್ಪನಾರಹಿತ ಆಗೋದು ಎಲ್ಲರಿಗೂ ಒಂದೇ ಐತಿಲ್ಲ? ನೋಡಿ ನೀವು ಕಲ್ಪನಾರಹಿತ ಆದಾಗ ಏನಿರ್ತೈತಿ ನಿಮಗೆ ಗೊತ್ತಾಗೈತಿ. ಎಲ್ಲ ಕಲ್ಪನೆಗಳು ಎಷ್ಟೆಷ್ಟು ಕಡಿಮೆ ಆಕಾವ ಅಷ್ಟಷ್ಟು ನಿನಗೆ ಸಮಾಧಾನ ಐತಿ. ಪೂರ್ಣ ಕಲ್ಪನಾ ಇರಲಿಲ್ಲ ಅಂದ್ರೆ ಪೂರ್ಣ ಸಮಾಧಾನ ಇರ್ತೈತಿ. ಕಲ್ಪನೆಗಳನ್ನು ಹೆಚ್ಚು ಮಾಡ್ಕೊಂತ ಕುಂತ ಅಸಮಾಧಾನ ಶುರು ಆಕೈತಿ ನನಗೆ. ಮುದುಕಾಗೋ ಮಟ್ಟ ಬಾಳೆ ಮಾಡಿದೆಲ್ಲ ಏನು ಲಾಭ ಮಾಡ್ಕೊಂತೀವಿ? ಸುಳ್ಳ ಮುದುಕಾದೆಲ್ಲ ನೀವು. ಇದ್ದು ಇರು ಏನದ ಆನಂದಮಯವಾದ ಇರುವಂಗದ ಅದ. ಅದು ಏನೂ ಬದಲಾವಣೆ ಆಗಿಲ್ಲ. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ಅದರ ಅನುಭವ ನಮಗೆ ಆಕೈತಿ. ಮನಸ್ಸು ಎತ್ಲಾಗ ಹೋಗೈತಿ ಅದು ಅದಕ್ಕೆ ಹತ್ತೈತಿ ನೋಡ್ರಿ. ಮೂರ್ತ ವಸ್ತು ತೆಗೆದ್ರೆ ಅಮೂರ್ತ ಇದ್ದೇ ಇರ್ತದೆ. ಮೂರ್ತ ಅಂದ್ರೆ ಕಲ್ಪಿತ. ಅದು ಕಲ್ಪಿತ ನಾಮ ಕಲ್ಪಿತ ರೂಪ ಇಟ್ಕೊಂಡು ಎಂದು ಸುಖ ಹೊಂದವ ನೀನು? ಇಲ್ಲಿ ತನಕ ಬಾಳೆದ ಬೆನ್ನು ಹತ್ತಿದೆ ಎಲ್ಲ ಸುಖ ಕೊಡ್ತೈತಿ ಅಂತ ಏನು ಕೊಡ್ತದ ನಿನಗೆ ಬಾಳೆ? ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡ್ಕೊರಿ. ನಿನಗೂ ಅದನ್ನ ಹೊಂದಾಕ ಅದರಿಂದ ಹೊಂದಾಕ ಅಲ್ಲಿ ಹಿಂದಿನವರಿಗೂ ಅದ್ರ ಮಾರ್ಗ ತೋರ್ತೀನಿ. ಮಹಾತ್ಮರಾದವರೆಲ್ಲ ಏನು ಮಾಡಿದ್ರು? ಈ ತೋರ್ಕಿ ಬೆನ್ನು ಹತ್ತಿದ್ರನ ಅವರು? ಈ ಕಲ್ಪನಾ ಸಾಮ್ರಾಜ್ಯ ಮಾಡ್ಕೊಂಡು ಸುಖ ಹೊಂದಿದ್ರು ಅವರು?
ಇದು ಕಲ್ಪಿತದ, ತೋರ್ ಎಡಗ್ತದ ಅನ್ನೋದು ಅವ್ರಿಗೆ ಹೊಳಿತು. ಅದಕ್ಕೆ ಅದ್ರ ಬಗ್ಗೆ ಉದಾಸೀನತೆಯನ್ನು ಹೊಂದಿದ್ರು ಅವರು. ನಾವು ಇನ್ನೂ ಇದ ಸುಖರೂಪ ಹಿಂಗೆ ಇರ್ತೈತೆ ಅಂತ ತಿಳ್ಕೊಂಡು ಇದ್ರ ಬೆನ್ನತ್ತಿ. ಸುಳ್ಳು ಯಾವಾಗಲೂ ಸುಳ್ಳು ಅದು, ಸತ್ಯ ಯಾವಾಗಲೂ ಸತ್ಯ ಅದು. ಸುಳ್ಳಿನ ಬೆನ್ನ ಹತ್ತಿ ಎಂದು ಸುಖ ಹೊಂದವ್ರಿ. ಇದಕ್ಕಿದ್ದಂಗೆ ಇರುವುದಿಲ್ಲ. ಇದು ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ, ಬದಲಾವಣೆ ಆಗುವುದು. ಯಾವುದು ಬದಲಾವಣೆ ಆಗದೆ ಒಂದೇ ನಮೂನೆ ಇದ್ದದ್ದು ಯಾವುದೈತಿ ಅದಕ್ಕೆ ಸತ್ಯ ಅಂತಾರೆ. ಇನ್ನು ಇರು ಬದಲಾಗಿಲ್ಲ ಅದು. ಅದು ಇರುವಂಗೆ ಐತೆ ಅದು. ಅದರ ಆಧಾರ ಮೇಲೆ ತೋರಿದಂಥ ಈ ತೋರಿಕೆ ಬದಲಾವಣೆಯನ್ನು ಹೊಂದಿದೆ. ಶರೀರ ತೋರೈತಿ ಇದು, ಅದು ಶರೀರ ಇದಕ್ಕಿದ್ದಂಗೆ ಇರೋದ್ರಲ್ಲಿ ಬದಲಾಕೊಂತ ಹೋಗ್ತೈತಿ. ವಿಕಾರ ಆಗಿ ನಾಶ ಆಕೈತೆ ಅದು. ನಾನಾ ವಿಕಾರ ಆದ್ನಿ, ನಾನಾ ನಾಶ ಆಗ್ತೇನೆ ಅಂತ ನೀ ತಿಳ್ಕೊಂಡು ನಾ ಸಾಯ್ತೇನೆ ಹುಡ್ತೇನೆ ಅನ್ನೋದು ಈ ಶರೀರ ಹಿಡ್ಕೊಂಡು ಅಂತೀನಿ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಸಾಯವ್ರು ಯಾರು, ಹುಟ್ಟವ್ರು ಯಾರು? ಹುಟ್ಟಿದ್ದು ವಿಕಾರ ಆಕೈತಿ, ನಾಶ ಆಕೈತಿ. ನೀನು ಅದನ್ನು ನೋಡಾವ. ನೀನು ನೀ ಯಾವಾಗ ಸಾಯವನೂ ಅಲ್ಲ, ಹುಟ್ಟವನೂ ಅಲ್ಲ. ಇವೆರಡೂ ನಿನ್ನಲ್ಲಿ ಇಲ್ಲ. ಅದಕ್ಕೆ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ನಿತ್ತು ನೋಡ್ಕೊ, ನೀನು ಯಾರು ಅನ್ನೋದು ಗೊತ್ತಾಗೈತಿ. ನಿಂತು ಈ ತಾನಲ್ಲ ಈ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂದರು. ನೀನೇ ಕಲ್ಪಿಸ್ಕೊಂಡು ಕೂತಿದ್ದಾನೆಲ್ಲ ಇದು ನಾನು ಅಂತೇಳಿ. ಇದು ನೀನು ಅನ್ನೋದು ಕೈ ಬಿಟ್ಟ ಅಂದ್ರೆ ನಿನಗೆ ಬಾಧೆನೇ ಇಲ್ಲದಂಗೆ ಆಕೈತಿ. ಶರೀರದ ಎಚ್ಚರಿಕೆ ತಪ್ಪಿತೆ ಅಂದ್ರೆ ಆರಾಮಿರ್ತೀನಿ ನೋಡ್ರಿ. ಎಲ್ಲರೂ ಉಂಡು ತಿಂದು ಮಜಾ ಮಾಡಿ, ಇಂದ್ರಿಯಗಳು ಮಜಾ ಮಾಡಿ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆಸಿದ್ವಿ. ಯಾರ ಸುಖ ಹೊಂದಿದ್ದೀನಿ ಇಷ್ಟೆಲ್ಲ ಮಾಡಿ ಉಂಡುಟ್ಟು ಇಂದ್ರಿಯಗಳು ಮಜಾ ಮಾಡಿ ಸುಖ ಹೊಂದಿದವರು ಜಗತ್ತಿನ ಇತಿಹಾಸದೊಳಗೆ ಒಬ್ಬರೂ ಇಲ್ಲ. ಅದರಿಂದ ತೃಪ್ತಿ ಹೊಂದಿದೀವಪ್ಪ ಅನ್ನೋರು ಯಾರು ಹೇಳಿ? ಒಬ್ಬರ. ಉಂಡುಟ್ಟು ಸುಖ ಹೊಂದ್ಬೇಕನ್ನೋ ವ್ಯವಸಾಯ ಮಹಾತ್ಮರು ಮಾಡಿದ್ರನ್ರಿ ಅವರು. ಅದ್ರ ಅಲ್ಪತೆಯನ್ನು ಮನಗಂಡ್ರು ಅವರು. ಇವೆಲ್ಲ ಅನಿತ್ಯದವ, ದುಃಖ ರೂಪಿ ಅದ, ಎಷ್ಟು ದುಡಿದ್ರು ಎಲ್ಲ ವ್ಯಾಪ್ತ ಇರುತ್ತೆ. ಅವರಲ್ಲಿ ವಿವೇಕ ಜಾಗೃತ ಆಯ್ತು. ಅದಕ್ಕಾಗಿ ಅದನ್ನು ಕೈ ಬಿಟ್ಟರು. ಅದ್ರ ಬಗ್ಗೆ ಉದಾಸೀನತೆಯನ್ನು ಹೊಂದಿದ್ರು. ಯಾವುದು ನಮಗೆ ನಿರಂತರ ದುಃಖ ಕೊಡ್ತೈತಿ ಅದರ ಬಗ್ಗೆ ನಾವು ಪ್ರಯತ್ನ ನಡೆಸೇವು. ಬರೀ ಶರೀರವನ್ನು ಜೋಪಾಸನ ಮಾಡೋದ ನಡೀತಿಪ್ಪ, ಮೇಲ್ಪಾಣಿಕೆ ಮಾಡೋದು. ಇದಕ್ಕೆ ಬೇಕಾದ ಹಾಕೋದು, ಟೈಮ್ ಸರಿ ಊಟ, ಟೈಮ್ ಸರಿ ಇದು ಆಸರ ಮಾಡೋದು, ಪ್ರಾಣಾಯಾಮ ಮಾಡೋದು ಎಲ್ಲ ಮಾಡಿದಪ್ಪ. ನಿರೋಗಿ ಅದನಪ್ಪ, ಮಸ್ತ್ ದಷ್ಟಮುಷ್ಟು ಮಾಡ್ಕೊಂಡ ಶರೀರ. ಅದರಿಂದ ಕೆಲಸ ತಗೋದು ಯಾವಾಗ? ಕತ್ತಿ ಮಸ್ಕೊಂತ ಕುಂತ ಕಷ್ಟ ಮಾಡ್ಕೋದು ಯಾವಾಗಪ್ಪ? ಹೌದಿಲ್ಲ? ಶರೀರ ಮೆರವಣಿಗೆನ ಮಾಡೋದಾತಿ. ಟೈಮ್ ಸರಿ ಎದ್ದಪ್ಪ, ಆಸನ ಹಾಕಿದ, ಪ್ರಾಣಾಯಾಮ ಮಾಡಿದ, ಅಗದಿ ಪೌಷ್ಟಿಕ ಆಹಾರ ತಗೊಂಡ, ಯಾಕ್ರಿ ಅಗದಿ ರೋಗ ಬರ್ದಂತ ಮಾಡ್ಕೊಂಡು ಶರೀರ ದಷ್ಟಮುಷ್ಟು ಮಾಡ್ಕೊಂಡು ಕುಂತಿ. ಅದರಿಂದ ಏನು ಮಾಡಿದಿ? ಅಡ್ಡದಾರಿ ಹಿಡಿದಿನಿ ಮತ್ತೆ. ಹೌದಿಲ್ಲ? ವ್ಯಾಮೋಹಕ್ಕೆ ಬಿದ್ದಿ. ಕುಂಡ್ಯಾಗ ಚೋಳ ಕಡ್ಯಾಕ ಚಲೋ ಅದು. ಅದಕ್ಕೆ ಅದ್ರ ಲಾಭ ಮಾಡ್ಕೋಬೇಕಿಲ್ಲ. ಬರೀ ಶರೀರ ಮೆರವಣಿಗೆ ಮಾಡ್ಕೋತ ಕೂತ ಅದ ಭಾವ ಗಟ್ಟಿ ಆಕೈತಿ ನಿನಗೆ. ಅದರಿಂದ ಕೆಲಸ ತಗೋದು ಯಾವಾಗ? ಕೊಡ ಡಬ್ಬ ಹಾಕಿ ನೀರು ಸುರಿದ್ರೆ ಏನಾಕೈತಿ ಹೇಳ್ರಿ? ಹಂಗೆ ಒಲವಿಲ್ದ ಎಷ್ಟು ಕೇಳಿರ ಏನು ಲಾಭ ನಿನಗೆ? ಅಭ್ಯಾಸ ಮಾಡಲಿಕ್ಕೆ ಇದಕ್ಕೆ ವೇಳೆ ಮೀಸಲಾಗಿ ಇಟ್ಕೋಬೇಕಾಕೈತಿ ನಾವು. ಬರೀ ಕಾಗದ್ದಾನ ಗೆರಿ ಓದ್ಕೊಂತ ಕೂತ್ರ ಜ್ಞಾನ ಆಕೈತೆ ನಿನಗೆ? ನಿನ್ನ ಮನಸ್ಸಿನ ಗೆರಿ ನೋಡ್ಕೋ. ಕಾಗದ್ಗಾನ ಗೆರಿ ತಗೊಂಡು ಏನು ಮಾಡ್ತೀವಿ? ಪಕ್ಷಿಗಳ ಕಾಗದ್ದಾನ ಗೆರಿ ನೋಡಿ ನಿದ್ದೆ ಮಾಡ್ತಾವ ನಾವು. ನೀವು ಕಾಗದ ನೋಡೇ ಕಲ್ತ್ರೆ ನಿದ್ರೆ ಮಾಡಾಕ? ಈ ಶರೀರ ಹಿಡ್ಕೊಂಡು ಸುಖ ಹೊಂದ್ಬೇಕಂತ ನಡೆಸಿರಲ್ಲ ಪ್ರಯತ್ನ, ಎಂದಿಗೆ ಸುಖ ಹೊಂದ್ಬೇಕ್ರಿ? ಇದು ಕೆಟ್ಟು ಹೋಗೋ ಶರೀರ ಅದು. ಈ ಹಸೆ ಮಣ್ಣಿಂದ ಇದು, ಹಸೆ ಮಣ್ಣಿಂದು ಏನು ಬಿಸೆ ಮಣ್ಣಿಂದು ಇದು. ಕಚ್ಚಿ ಮಿಟ್ಟಿಕ ಬಂಗ್ಲಾ ಅಂದಾರ. ಹಸೆ ಮಣ್ಣಿನ ಮನಿ ಇದು. ಅದರ ದಶಿಂದ ವನ ಅಭಿಮಾನ ತಾತನ.
ಸೋರ್ತೈತಿ ಅದು, ಎಲ್ಲ ತೂತಿನಿಂದ ಸೋರ್ತೈತಿ ಅದು. ಒಂದೇ ದಿನ ತೊಳೆದು ಬಿಟ್ಟೆ ಅಂದ್ರೆ ಹೊಲಸು ಗೊಮ್ಮಂತ ನಾರ್ತೈತಿ. ಇದಕ್ಕೆ ಬೇಳೆ ಹೋತು ನಿನಗೆ, ಇದನ್ನು ವ್ಯವಸ್ಥಿತವಾಗಿ ಇಡೋದಕ್ಕೆ. ನಾನು ಇದನ್ನು ಸರಿಯಾಗಿ ಇಟ್ಕೊಂಡು ಕೆಲಸ ಯಾವಾಗ ಮಾಡ್ಕೊಳವ ನೀನು? ಇದು ಹೋಗೋದ್ರೊಳಗಾಗಿ ನಮ್ಮ ಕೆಲಸ ಆಗ್ಬೇಕು. ಶರೀರ ಇದ್ದಾಗ ಇದನ್ನು ಮಾಡ್ಕೊಳ್ಳೋ ಕೆಲಸ ಸ್ವಾದಿಂದ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಮೊದಲು ಮಾಡ್ಕೋ ಇದನ್ನು ಕೆಲಸ. ಶರೀರ ಜೀವಂತ ಇದ್ದಾಗ ನಾನು ಯಾರು, ನನ್ನ ನಿಜ ಸ್ವರೂಪಿಯನ್ನು ತಿಳ್ಕೊ. ಅದನ್ನು ಬಿಟ್ಟುಕೊಟ್ಟು ಹೊರಗಿನ ಮಜಾಕ್ ಬಿದ್ದು ಬಿಡ್ತೇವೆ ನಾವು. ಯಾರ್ಯಾರ ಮನಸ್ಸಿನಾಗ ಏನೇನು ಇರ್ತೈತಿ ಅದ ಹೊರಬಿಡ್ತೈತಿ. ಆನಂದ ಸೂತ್ರ ಒಳಗದ, ಹೊರಗೆ ಹುಡುಕಿರಿ ಸಿಗ್ತೈತೆನ? ನಿನ್ನೊಳಗಿದ್ದದ್ದು ಪುಸ್ತಕದಾಗ ಹುಡುಕಿರಿ ಸಿಗ್ತೈತಿ? ಪುಸ್ತಕದಾಗ ಏನು ಭಾಳ ತಗಣಿ ಚಾಟ ಸಿಗ್ತಾವ. ಮೂರ್ಖರವರು ಆನಂದ ಪುಸ್ತಕದಾಗ ದೇವಾಲಯಗಳಲ್ಲಿ ಹುಡುಕವ್ರು, ಗುಡಿ ಗುಂಡಾರದಾಗ ದೇವಾಲಯಗಳಲ್ಲಿ ಹುಡುಕವ್ರು ಮೂರ್ಖರು. ತನ್ನಲ್ಲಿ ಇದ್ದುದನ್ನು ಮರೆತು ನಾನಾ ಅದೇ ನನ್ನ ತಿಳುವಳಿಕೆ ಗಟ್ಟಿ ಆಗೋ ಮಟ ನೀ ಏನು ಗಜಮ್ ನಿತ್ರು ಕೆಲಸ ಆಗೋದು ನೋಡಿ. ತನ್ನೊಳಗತ ಅಭ್ಯಾಸ ಮಾಡ್ಕೊಳ್ಳೋರು ಕೆಲಸ ನೋಡ್ರಿ. ಈ ಶರೀರ ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ? ತನ್ನ ಹಂತೇಲಿ ಏನೈತೆ ಅದನ್ನು ಕೊಡ್ತೈತೆ ಹೊರತು ನಾವು ತಿಳ್ಕೊಂಡದ್ದು ಅದು ಕೊಡೋದಿಲ್ಲ. ಅದು ಎಲ್ಲರಿಗೂ ದುಃಖನೂ ಕೊಡೋದು. ಅದು ಶರೀರ ಧರ್ಮ ಏನಪ್ಪಾ ಅಂದ್ರೆ ಸೋರುದು, ನಾರುದು, ವಿಕಾರ ಆಗೋದು, ನಾಶ ಆಗೋದು. ಈ ವಿಷಯ ದೋಷ ಆಗದ ಹೊರತಾಗಿ ದಾರಿ ಹಿಡಿಯೋದಿಲ್ಲ ನಮ್ಮ ಮನಸ್ಸು. ಯಾವಾಗ ಅದರ ದೋಷವನ್ನು ಕಾಣ್ತಾನ ಅವಾಗ ಅದರ ಮ್ಯಾಗಿನ ವ್ಯಾಮೋಹ ಕಡಿಮೆ ನೋಡಿ. ನಮ್ಮ ಅಂಗಡಿಯಾಗ ಏನು ಮಾಲ್ ಸಿಗ್ತೈತಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಅದು ಬಂಗಾರದ ಅಂಗಡಿಯಾಗ ಕಸಬರಿ ಸಿಗ್ತಾವನ್ರಿ. ಜಗತ್ತಿನ ಸುದ್ದಿ ಇಲ್ಲಿ ಇದ್ರಾಗ ಎಲ್ಲಿ ಸಿಗ್ಬೇಕು? ಜಗತ್ತಿನ ಸಾಮಾನ್ಯ ಇಲ್ಲಿ ಸಿಗೋದಿಲ್ಲ. ಇಲ್ಲಿದ್ದದ್ದು ಏನ ಕೇವಲ ನಿವ್ವಳ ಆನಂದದ ವಿಚಾರ. ಇದು ಬೇಕಂದ್ರೆ ಇಲ್ಲಿ ಅಂತೇಳಿ ಬರ್ಬೇಕು, ನಮ್ಮ ಅಂತೇಳಿ. ನೀವು ಜಗತ್ತಿನಂದು ಬೇಕಂದ್ರೆ ಮತ್ತೆ ಎಲ್ಲಾರು ಹೋಗೋದು ನೀವು. ಆ ಸುಖ ಶಾಂತಿ ನೆಮ್ಮದಿ ಬೇಕಾಗಿತ್ತಂದ್ರೆ ನಿನ್ನೊಳಗೆ ನೋಡು. ಅನ್ಯದ್ರಾಗ ಹಣಿಕಕ್ಕೂ ಕೆಲಸ ಇಲ್ಲ. ಹೊರಗೆ ಎಲ್ಲಿ ಸಿಗೋದಿಲ್ಲ ಅದು. ನೀವು ನಿಮಗೆ ಬೇಕಾದದ್ದು ಹೊರಗೆ ಹುಡ್ಕಾಕ್ ಹೊಂಟಿ ಜಗತ್ತಿನಾಗ, ಜಗತ್ತಿನ ವಿಷಯ ವಸ್ತುಗಳಲ್ಲಿ ಅಲ್ಲಿ ಸಿಗೋದಲ್ಲ. ನಿನ್ನೊಳಗೆ ಇದ್ದದ್ದನ್ನು ಅನ್ಯದ್ರಾಗ ಹುಡುಕಿರಿ ಎಲ್ಲಿ ಸಿಗ್ಬೇಕು? ಎಷ್ಟು ಜನ್ಮಕ್ಕೆ ಸಿಗ್ಬೇಕು ಹೇಳಿ? ವಿಷಯದಿಂದ ಸುಖ ಸಿಗ್ತೈತೆ ಅಂತ ವಿಷಯದ ಗಳಿಕೆ ನಡೆಸ್ಯಾನ. ವಿಷಯದಿಂದ ಸುಖ ಹೊಂದಿದವ್ರು ಒಬ್ಬರ ಉದಾಹರಣೆ ತೋರಿಸ್ತೇನೆ ಜಗತ್ತಿನ ಇತಿಹಾಸದೊಳಗೆ. ವಿಷಯಗಳ ನೆನಪು ಮಾಡೋದನ್ನ ಮನಸ್ಸು ಚಂಚಲಕೈತಿವೆ, ನಿಶ್ಚಲಕೈತಿವೆ ಹೇಳ್ರಿ? ಸುಖಿಗಳಾದವ್ರ ವಿಷಯಗಳ ತ್ಯಾಗ ಮಾಡಿ ಸುಖ ಹೊಂದಿದ್ರು, ವಿಷಯಗಳನ್ನು ಗಳಿಸಿ ಅವುಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಿದ್ರು. ನೋಡ್ಕೋರಿ ನೀವು. ಸುಖಿಗಳಾದವರು, ಜ್ಞಾನಿಗಳು ವಿಷಯಾದಿಗಳು ಬೆನ್ನು ಹತ್ತಿದ್ರನ ಅವರು? ಇದನ್ನೆಲ್ಲ ಕೈ ಬಿಟ್ರಿಲ್ಲ. ವಿಷಯವೆಂಬ ತುಷವೆಲ್ಲವನ್ನು ತೂರಿ ಅಂದಾರ. ಜಗತ್ತಿನ ಎಂಥ ಬೇಕಾದ ಶ್ರೇಷ್ಠ ವಿಷಯ ವಸ್ತುಗಳು ಅವನ್ನೆಲ್ಲವನ್ನು ತುಷ ಚರ್ಟ್ ಅಂತ ತಿಳಿದು ಕೈ ಬಿಟ್ರು. ಏನ್ ಅದಕ್ಕೆ ಜ್ಞಾನಿಗಳು ಅವುಗಳ ಅಲ್ಪತೆಯನ್ನು ಕಂಡು ಅವುಗಳನ್ನು ತ್ಯಾಗ ಮಾಡಿ ಸುಖಿಗಳಾದರು. ಏನ್ ಜ್ಞಾನಿಗಳಿಗೆ ಹೊರಗಿನವರು ಒಳಗಿನವರು ಅಂತ ಯಾರು ಭೇದ ಭಾವ ಇರುವುದಿಲ್ಲ. ಅವರಿಗೆ ಎಲ್ಲರೂ ನನ್ನ ಸ್ವರೂಪ ಅಂತ ತಿಳಿದಿರ್ತಾರೆ. ಏನ್ ಹೇಳಿದ್ದೇನೆ ನೆನಪು ಮಾಡ್ಲಿಕ್ಕೆ ಕೂಡ್ಲಿಲ್ಲ ಅಂದ್ರೆ ಈ ಶಾಸ್ತ್ರನೂ ಒಂದು ರಂಜನ ಆಕೈತಿ, ಹೌದಿಲ್ಲ? ಇದನ್ನ ಧ್ಯಾನಕ್ಕೆ ಕೂತಿದ್ರೆ ಅನುಭವ ತಗೊಳ್ಳಿಲ್ಲ, ಇದು ಒಂದು ರಂಜನ ಆಕೈತಿ. ಭಾಳಷ್ಟು ಮಂದಿ ಕೂಡಿದ್ರಪ್ಪ ಇಲ್ಲ. ಸಾರ್ವತ್ರಿಕ ಇದನ್ನು ಎಲ್ಲರೂ ಕೂಡಿ ಕೇಳಿ ತಿಳ್ಕೊಂಡು ಇದನ್ನು ವೈಯಕ್ತಿಕ ಅದನ್ನು ಅನುಭವ ಮಾಡಬೇಕು. ಧ್ಯಾನಕ್ಕೆ ಕೂತು ಏನ್ ಧ್ಯಾನ ವೈಯಕ್ತಿಕ, ಅದು ಇದು ಶ್ರವಣ ಏನೈತೆ ಸಾರ್ವತ್ರಿಕ. ತನ್ನಲ್ಲಿದ್ದಂಥ ಆನಂದ ಸೂತ್ರವನ್ನು ಹಿಡ್ಕೊಂಡು ಉಳ್ಕೋದು ಬಿಡ್ಬಿಟ್ಟು ಹೊರಗೆ ಏನೇನು ಮಾಡ್ಕೊತ ಕೊಂಡಿರ್ತಾನೆ. ಹೊರಗೆ ಏನು ಮಾಡೋ ಕೆಲಸ ಇಲ್ಲ ನೋಡ್ರಿ. ಹೊರಗೊಂದು ರೂಪವನ್ನು ಈಕ್ಷಿಸದೆ ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಎಂದರು. ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ ವಾಸನೆ ಉರಿಸದೆ
ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ, ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದಾತನಿಗೆ ಅಂತ. ಎಲ್ಲಿದ್ದಾರೆ ಅಲ್ಲಿ ಯಾರೋ ಒಬ್ರು ಎಡೆಬಿಡದೆ ಇದ್ರೆ ಅಭ್ಯಾಸದಾಗ ತೊಡಗವ, ಅಲ್ಲೇ ಅದೇನಂದ್ರು ಹತ್ತದು ಭಾಳ ಕಠಿಣ ಐತಿ. ಏನು ಉಣ್ಣಿ ಕೆಚ್ಚಲ್ದಾಗಿದ್ರು ಅದು ಹಾಲು ಕುಡಿಯೋದು ಅದ್ರ ಗೊತ್ತಿರೋದಿಲ್ಲ, ಹಾಲಿನ ಮಾಧುರ್ಯ ಅದಕ್ಕೆ ಗೊತ್ತಿರೋದಿಲ್ಲ, ಬರೀ ರಕ್ತನ ಇರ್ತದೆ. ಹಂಗೆ ಜ್ಞಾನಿಗಳ ಸಂಘದಾಗಿದ್ರೂ ಸುಧಾ ಯಾರು ಅದನ್ನು ಲಾಭ ತಗೋಬೇಕನ್ನೋರಿಲ್ಲ, ಎಲ್ಲರೂ ವಿಷಯದ ಕಡೆಗೇನೆ ಲಕ್ಷ್ಯ. ಅವ ನೆಟ್ಟಗಾಗಲಿ ಅನ್ನೋರ್ದು ಮಣಿತಾನ ಸರಿ ನಡೆಯುವಲ್ದ್ರಿ ಅಜ್ಜಾರ ನನ್ನೊಂದು. ಯಾರು ಮಣಿತಾನ ಸರಿ ನಡೆದವು ನಮ್ದು ಯಾರ ಮುಂದೆ ಹೇಳೋದು ನಾವು ಅಂದ್ರೆ ಅಜ್ಜ ನಿಂದ ಹೇಳಿದಿಪ್ಪ, ಹೌದಿಲ್ಲ? ನಮ್ದು ಯಾರ ಮಂದ್ ಹೇಳೋಣ. ಒಬ್ಬವ ಔರಾದಿ ಮುದಕ್ ಬಂದಿದ್ದ, ಔರಾದಿವ ಅಜ್ಜಾರ ನಾನು ಎಲ್ಲ ಗಳಿಸಿ ಇಷ್ಟು ಮಕ್ಕಳಿಗೆಲ್ಲ ಆಸ್ತಿ ಮಾಡಿದ್ರೆ ಒಬ್ಬ ಮಗನೂ ನೋಡವಲ್ರಿ ಅಜ್ಜಾರ, ನಾನು ಹೆಂಗೆ ಮಾಡಲಿ ನಾನು ಅಂತ ನ್ಯಾಯ ಹೇಳಕ್ಕೆ ಬಂದಿದ್ದವ. ಏನು ನಾ ಎಷ್ಟು ಅವ್ರಿಗೆ ದುಡಿದು ಇದನ್ನು ಮಾಡಿದ್ರು ಒಬ್ಬರು ದಾದ ಮಾಡುವಲ್ರಿ, ನನ್ನ ಏನು ಹಚ್ಕೋವಲ್ರಿ, ನನ್ನ ಜೀವನ ಹೆಂಗಿನ್ನ ಅಜ್ಜಾರ ಅಂದ್ರೆ. ಯಜಮಾನ ಬಾ ಬೇಸಿ ಬಂದು ನಿನ್ನಂಗೆ ಆಗೈತೆ ಬಾ ನಂದು ಅಂದ್ರೆ ಅಜ್ಜ. ಅದಕ್ಕೆ ನಾನು ಬಿಟ್ಟು ಬಂದಿನಿ ಅಂದವ ಅಜ್ಜ. ಅವಾಗ ಒಳ್ಳೆ ಖುಷಿ ಆಯ್ತು ಅವಾಗ, ನನ್ನಂಗೆ ಅದಾರಲ್ಲ ಅವರು ಅಂತ ಅಂತಾರಂತೇಳಿ. ನಿನ್ನಂಗೆ ಆಗೈತೆ ಬಾರ ಯಜಮಾನ ನಂದು, ನಾನು ಅದಕ್ಕೆ ಊರು ಬಿಟ್ಟು ಬಂದೀನಿ. ಅವಾಗ ಸಂತೋಷ ಆಯ್ತು, ಅವಾಗ ಒಳ್ಳೆ ಹಿಗ್ಗಾಯ್ತು, ನನ್ನಂಗೆ ಅದಾರಲ್ಲ ಅವರು ಅಂತ. ಹಿಂಗ್ರಿ ಹಂಗಾರಂತ. ಅಂದ್ರೆ ಮನುಷ್ಯಾಗ ಅದು ನ್ಯಾಯ ಹೋಗಿಬಿಡ್ತೈತಿ. ನನ್ನಂತವ ಅದಾನ ಅದಾರ ಬಿಡಪ್ಪ ಮರ. ಹೌದು, ಗಡ್ಡ ಹೆಂಡತಿ ನ್ಯಾಯ ಮಾಡಿ ಆದ್ರೆ ಶಾಣ್ಯಾರ ಅಂತ ಹೇಳಕ್ ಹೋಗಿದ್ರಂತೆ ಭವಿಷ್ಯದ ಮಲ್ಲಪ್ಪನವ್ರ ಅಂತೇಳಿ. ಅವ್ರು ಬರೋಗೆ ಬಂದ್ರೆ ತಗೋ ಗಂಡ ಹೆಂಡತಿ ಹೊಡೆದಾಡಕ್ಕೆ ಚಾಲು ಮಾಡಿಬಿಡೋರಂತ. ಹೊಡೆದಾಡಕ್ಕೆ ಚಾಲು ಮಾಡಿದ್ಮೇಲೆ ಇವ್ರ ನ್ಯಾಯ ಹೋಗಿ ನಮ್ಗೆ ನಾವ ಬೇಷಪ್ಪ ಇವ್ರಕ್ಕಿಂತ ಹಿಂಗೆ ನ್ಯಾಯ ಬಗೆಹರಿಸ್ತಿದ್ರಂತ ಅವ್ರಿಗಿಂತ ಮೊದಲು ಅವರು ಅದಕ್ಕೆ ಬಂದ್ರೆ ಗೊತ್ತಾಗಿ ಸುರು ಹಚ್ಕೊಂಡು ನನ್ನ ಅವ್ರಂತ ಹೊಡೆದಾಡಕ್ಕೆ ಚಾಲು. ನಾವು ಗಂಗಾಳ ಹೋಗಿದ್ದು ಇವು ಚಾಲು ಆಗಿ ಅದನ್ನು ಅಗದಿ ನಾಟಕ ಮಸ್ತ್ ಮಾಡ್ತಿದ್ರಂತ ಅವ್ರು ಬ್ಯಾಡ್ರಿಪ್ಪ ನೀವು ಹೊಡೆದಾಡಕತ್ತೀರೇನ್ರಿ, ಬ್ಯಾಡ್ರಿ ಹಂಗೆಲ್ಲ ಹೊಡೆದಾಡ್ತೀರ. ಸರಿ ಅಲ್ಲಿ ನೋಡೇ ಬಿಡ್ತೇನಕ್ಕಿ ನನ್ನ. ಅದನ್ನೆಲ್ಲ ನೋಡಿ ಯಪ್ಪ ನಾವ ಚಲೋಪ್ಪ ಇವರು ಅಂತೇಳಿ ಈ ನಮ್ಮ ನ್ಯಾಯ ಬಗೆಹರಿಸ್ಕೋಕ್ ಹೋಗಿ ಅವ್ರ ನ್ಯಾಯ ನಾವು ಬಗೆಹರಿಸಿ ಬಂದೀವಿ ಅಂತ ಅವ್ರುಗಳೇ ಖುಷಿ ಆಗಿಬಿಡ್ತಿ. ಹಿಂಗೆ ಮಾಡ್ತಿದ್ರಂತ ಅವ್ರ ಹೋದಿಂದ ಬರೋಬ್ಬರಿ ಆಯ್ತು ನೋಡ, ನ್ಯಾಯ ಬಗೆಹರಿತಿಲ್ಲೋ ಅದ. ಅವ್ರು ಹೇಳಿರೋದಕ್ಕೆ ಕೇಳೋದಿಲ್ಲ, ಹೆಚ್ಚಾಕೈತದ. ಅದನ್ನ ಅವ್ರು ಬಗೆಹರಿಸ್ದಂಗೆ ಹೆಚ್ಚು ಮಾಡ್ತಾರ ಅವರು. ಈ ನಾಟಕ ಮಾಡ್ತಿದ್ರಂತ ಅವರು ಬಗೆಹರಿಸ್ಬೇಕಾರೆ ಈ ಮೆಥಡ್ ನಿಂತ್ರ ಅವ್ರಿಗೆ ಸನ್ಮತ್ ಮಾಡಿ ಕಳಿಸ್ತಿದ್ರಂತ. ಈಗ ಬರೋಬ್ಬರಿ ಆಯ್ತು ನೋಡ. ರೇ ನಾನ ಚಲೋ ಅನ್ನುವಂಗ ಆಗ್ಬಿಡ್ತೈತೆ. ಹಂಗೆ ಸ್ವಭಾವ, ಮನುಷ್ಯನ ಸ್ವಭಾವ ಹಿಂಗೈತೆಲ್ಲ. ಬಾಳೆ ಸುಖಾನೋ ಸಂಕಟೋ ಅನ್ನೋದಿದ ಗಳಿಯಾಡಿಸಿ ಗೂಟ ಬೆಳೆದಂಗೆ ಆಗ್ಬೇಕು ನೋಡು. ಅಷ್ಟು ಗಟ್ಟಿಯಾಗಿ ಉಳಿಬೇಕಿದೆ ನಮಗೆ. ಇನ್ನು ಸುಖ ಕೊಡ್ತೈತೆ ಅನ್ನೋ ಬುದ್ಧಿ ತಂದು ಮತ್ತು ಅತ್ತಾಗ ಓಡ್ತೈತೆ ಅದು ಮನಸ್ಸು. ಬೇಕಾದಂಗೆ ಹೇಳಿ ಕೇಳಿ ಮತ್ತು ಅದಕ್ಕೆ ಮೋಹಕ್ಕೆ ಬೀಳ್ತೈತಿ. ಅದು ಅನಿತ್ಯತಿ ದುಃಖ ರೂಪಿ ಐತಿ ಅನ್ನೋದನ್ನೆಲ್ಲ ಕೇಳಿ ಹೇಳಿ ಮತ್ತು ಅದನ್ನು ಮಾಡ್ತೈತೆ. ಅಂದ್ರೆ ತಿಳಿದಿಲ್ಲ ಅಂತ ಅದಕ್ಕೆ ತಿಳಿದ್ರೆ ಅದ್ರ ಸನಿಕೆ ಹೋಗ್ತೈತಿ. ಮತ್ತೆ ಬಾಳೆ ಚಿಂತಿ ಹಸ್ತೈತೋ ಚಿಂತಿ ಕಳಿತೈತೋ ಅದು ಬಾಳೆದ ನೆನಪು. ಚಿಂತಿ ಹಸ್ತತಿಲ್ಲ ಅಲ್ಲಿಂದ ಅದನ್ನ ಯಾಕೆ ಮಾಡ್ಬೇಕಪ್ಪ?
ಒಂದು 4 ಒಪ್ಪತ್ತು ನೆಮ್ಮದಿಯಿಂದ ಇದೆಯ ಬಾಳೆದ ಬೆನ್ನು ಹತ್ತಿ ಇದ್ದ ನೆಮ್ಮದಿ ಕೆಡಿಸೋದು ಅದು. ತಾನು ನಿರ್ಮಲನದಾನ ಗುರುತಿಲ್ಲದಕ್ಕೆ ಈ ದೇಹವಾ ಹಿಡ್ಕೊಂಡು ನಾನು ಪಾಪಿ ಇದ್ದೇನೆ, ನಾನು ದುಷ್ಟ ಇದ್ದೇನೆ, ನಾನು ದುಃಖಿ ಇದ್ದೇನೆ ಅಂತ ತಿಳ್ಕೊಂಡ. ನೀ ಯಾರ ಅಧೀನದಾಗೂ ಇಲ್ಲೋ, ನಿನ್ನ ಅಧೀನದೊಳಗೆ ಎಲ್ಲ ಐತಿ. ಜಗತ್ತೆಲ್ಲ ನಿನ್ನ ಅಧೀನದೊಳಗದ, ನೀ ಜಗತ್ತಿನ ಅಧೀನದೊಳಗಿಲ್ಲ. ನೀ ಸ್ವತಂತ್ರನ ಅದಿ. ನಿನ್ನಲ್ಲಿ ಇದ್ದದನ್ನು ನೀ ತಿಳ್ಕೊಳಕ ಹೊರಗಿನ ಆಡಂಬರಿ ಅದಕ್ಕೆ ಬೇಕಾಗಿದೆ? ಜಾತಿ ಪಾತಿ ಅದಕ್ಕೆ ಬೇಕಾಗ್ಯವು? ಯಾವ ಮತ ಜಾತಿ ನಿನಗೆ ನಿಜವಾದ ಇರುವನ್ನ ನೆನಪಿಗೆ ತಂದು ಕೊಡ್ತಾವ ನಾವು? ಅವು ಯಾವ ಸಂಬಂಧ ಇಲ್ಲೂ ನಿನಗೆ ಆರಾಮಿರಾಗ ಬರ್ತೈತಲ್ಲ. ಜಾತಿ ಕುಲ ಗೋತ್ರ ದೂರ ಗಮ್ಮಂತ ಇದ್ರೊಳಗೆ ಯಾವ ಜಾತಿ ಯಾವ ಮತ ಇರ್ತೈತೆ ಅಲ್ಲಿ ಆರಾಮ ಇದ್ದೀನೋ ಇಲ್ಲ? ಆ ಜಾತಿ ಬಂದು ನಿನಗೆ ಹೇಳ್ತೇನೆ ನಮ್ಮ ಜಾತಿ ಅವ ಅಂತ ಹೇಳಿ? ನೀವ ಕಲ್ಪಿಸ್ಕೊಂಡು ನೀವ ಒದ್ದಾಡ್ತೀರಿ ನೋಡಿ. ಈ ಶರೀರ ಭಾವ ಬಿಟ್ಟು ನೋಡ್ಕೊ. ಶರೀರ ಭಾವ ತೆಗೆದ್ರೆ ನೀನ ಶಿವಾದಿ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಇಷ್ಟೆಲ್ಲ ವ್ಯವಹಾರ ಮಾಡಿದ್ರು ನಿಮ್ಮ ಸ್ವರೂಪಕ್ಕೆ ಏನೂ ಆಗಿಲ್ಲ, ಇದ್ದಕ್ಕಿದ್ದಂಗೆ ಐತೆ ಅದು. ಯಾವ ಹಾನಿನೂ ಆಗಿಲ್ಲ ಅದಕ್ಕೆ. ಇರುವಿಕೆಗೆ ಯಾವುದೇ ಥರದ ಬಾಧೆ ಆಗಿಲ್ಲ. ಪುನಃ ಪೂಜಾ ವಗೈರೆ ಮಾಡಿ ಮತ್ತೇನಾಗವ್ರು ನೀವು? ನೀವು ಮೊದಲ ದೇವರ ಅದೀರಿ, ಹೊಸದಾಗಿ ಏನಾಗವ್ರು ನೀವು ಮತ್ತೆ ಪೂಜಾ ವಗೈರೆ ಮಾಡಿ? ಮರ್ತು ಬಿಟ್ಟು ಅದನ್ನು ಅರಿಯುವುದು ಒಂದೇ ನಿನ್ನ ಕೆಲಸ. ನೀ ಏನು ಮರ್ತಿಯಲ್ಲ, ಮರ್ತದನ್ನು ಅರಿ. ನೀ ತಿಳ್ಕೊಂಡು ಎಲ್ಲದನ್ನೆಲ್ಲ ಮರಿಯೋದು. ನೀ ತಪ್ಪು ತಿಳುವಳಿಕೆ ಒಳಗೆ ಅಲ್ಲದನ್ನು ಹಿಡ್ಕೊಂಡು ಕೂತಿ ಅಜ್ಞಾನದಿಂದ ಅನಿತಾ ತಿಳುವಳಿಕೆ ಮಾಡ್ಕೊಂಡಿಲ್ಲ, ಅದನ್ನು ಕೈ ಬಿಡು. ನೀ ಯಾರದನ್ನು ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಯಾವಾಗಲೂ ಸ್ವರೂಪ ಸನ್ನಿಧಿಯಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು. ಇದಕ್ಕೆ ಉಪವಾಸ ಅಂತಾರೆ. ಇದರಿಂದ ನಿನಗೆ ನೆಮ್ಮದಿ ಸಿಗ್ತೈತಿ. ನಿನ್ನೊಳಗೆ ನೀ ಇದ್ದಾಗ ಆರಾಮಿರ್ತಿ. ಶರೀರ ನೆನಪು ಮಾಡ್ಕೊತ ಇದ್ರೆ ಆರಾಮ್ ಕಳ್ಕೋತೀನಿ. ಇಲ್ಲಿ ತನಕ ಹೊರಗಿನ ಆಡಂಬರ ಪೂಜೆ ಮಾಡ್ಕೊತ ಬಂದಿರಿ, ಅದರಿಂದ ನಿಮಗೆ ಏನು ಲಾಭ ಆಗೈತೆ ಹೇಳ್ರಿ? ನಿಮ್ಮನ್ನು ಬಿಟ್ಕೊಟ್ಟು ಆನಂದ ಎಲ್ಲಾರ ಹೋಗೈತೇನು? ಏನಾರ ಮಾಡಿ ಅದನ್ನು ಹೊಂದ್ಬೇಕಂತಿ. ಏನಾರ ಮಾಡಿರ ಸಮಾಧಾನ ಶಾಂತಿ ಸಿಕ್ಕೈತೆ ನಿನಗೆ? ದನು ಆಕೈತಿ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಆನಂದದ ಅನುಭವ ಆಕೈತಿ. ಒಳ್ಳೆ ಕಮ್ಮನ್ ಜೀನಿಸಿದಾಗ ಆನಂದ ಹುಡುಕಾಕತ್ತೀವಿ ನಾವು. ಮಲವೆರಡರ ಬೇಸಿಗೆಯಾಗ ಹೌದು, 2 ಹೊಲಸಿನ ಬೇಸಿಗೆ ಹೋದಿಲ್ಲ, ಇದ್ರಾಗ ಸುಖ ಹುಡುಕಾಕ ಎಂದಿಗೆ ಸಿಗ್ಬೋದು ಹೇಳ್ರಿ? ಆನಂದ ಶರೀರದಾಗ ಹುಡುಕಾಕ ಎಷ್ಟು ಜನ್ಮ ಮಾತ್ರ ಇದ್ರಾಗ ಹುಡುಕಾಕೈತಿ. ಶರೀರ ಸುಖ ಕೊಡ್ತೈತಿ ಅಂತ ಇದ್ರ ಬೆನ್ನೈತಿ. ನಮ್ಮ ಕಡೆಗೆ ಏನಿದು ಕೈಯಾಗ ಕೊಡ್ತೈತಿ, ದುಃಖನ ಕೊಡ್ತೈತಿ. ಯಾರಿಗೆ ಸುಖ ಕೊಟ್ಟೈತಿ ಹೇಳ್ರಿ? ಸದ್ರೂಪ ಚಿದ್ರೂಪ ಆನಂದ ರೂಪ ಅದ ನಿನ್ನ ಸ್ವರೂಪ. ಸದ್ರೂಪ ಅಂದ್ರೆ ಯಾವಾಗಲೂ ಇರುವುದು, ಚಿದ್ರೂಪ ಅಂದ್ರೆ ಅರಿಯುವಂಥದ್ದು, ಅದ ಸುಖರೂಪ ಆದದ್ದು. ಇವೆಲ್ಲ ವಿಷಯ ವಸ್ತುಗಳೆಲ್ಲ ವಿಕಾರ ಆಗಿ ನಾಶ ಆಗುವ, ಅವು ಸದ್ರೂಪ ಅಲ್ಲ. ಅಸದ್ರೂಪ ಅದಾವ. ಅವು ಅರಿವಿಸ್ಕೊಳ್ತಾವ, ಜಡ ಅದಾವು, ಅವು ಸುಖರೂಪ ಅಲ್ಲ. ಎಷ್ಟೋ ಜನ್ಮದ ಪುಣ್ಯದ ರಾಶಿ ಕೂಡಿದಾಗ ಈ ಮನುಷ್ಯನ ಜನ್ಮ ಬರ್ತದೆ. ನಾವು ಉದಯ ಆಕೈತಿ, ನಮ್ಗೆ ಸಿಕ್ಕೈತಿ ಏನೋ ಪುಣ್ಯದ ಇದರಿಂದ. ನಮ್ಗೆ ಇದರ ಸದುಪಯೋಗ ನಾವು ಮಾಡ್ಕೋಬೇಕಾಗೈತಿ. ಪುಣ್ಯ ಒದಗಿದಾಗ ವಿವೇಕ ನಮ್ಮಲ್ಲಿ ಜಾಗೃತ ಆಕೈತಿ ನೋಡ್ರಿ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡಪ್ಪ. ನಿನ್ನ ಕೈಯೊಳಗೈತಿ ನಿನ್ನ ಭವಿಷ್ಯ. ಬಹಳ ಜನ್ಮದ ಪುಣ್ಯ ಒದಗಿದಾಗ ನಿನ್ನಲ್ಲಿ ಇಂಥ ವಿಚಾರಗಳ ಜಾಗೃತ ಆಗ್ತಾವ. ಇದು ಯಾಕೆ ಹೊಳಿವಲ್ದಂದ್ರೆ ಪುಣ್ಯ ಇಲ್ಲದವರಿಗೆ ಇದು ಹೊಳಿದನೇ ಇಲ್ಲ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡು ಅಂದಾಗ ನಿನ್ನಲ್ಲಿ ಈ ವಿಚಾರ ನಿನ್ನಲ್ಲಿ ಜಾಗೃತ ಆಗ್ತೈತೆ ಅಂತ. ಸಂಕಟ ಬೇಕಾತಂದ್ರೆ ಒಳಗೆ ನಿನ್ನೊಳಗನೆ
ಇದರಿಂದ ಹೊರಮುಖ ಏನು ವೃತ್ತಿ ಐತಿ ಅದನ್ನು ಒಳಮುಖ ಬಹಿರ್ಮುಖ ವೃತ್ತಿಯಿಂದನೇ ನಿನಗೆ ದುಃಖ ಆಗೈತಿ. ಅಂತರ್ಮುಖಿ ಆಗ್ಬೇಕಾಗೈತಿ ನಾವೆಲ್ಲರೂ. ಇಂದ್ರಿಯಗಳ ಮಜಾದ ಬೆನ್ನು ಹತ್ತಿದ್ವಿ ಅಂದ್ರೆ ಸಮಾಧಾನ ಶಾಂತಿ ಅಂತ ಸಿಗಬೇಕ್ರಿ ಅದು ನಮಗೆ. ಚಿಂತೆ ಹಚ್ಚೋದು ಹಿಡ್ಕೊಂಡು ಕುಂತಿ ಅದಕ್ಕೆ ಚಿಂತೆ ಹಚ್ತೈತೆ. ಅದು ಚಿಂತೆ ಹಚ್ಚೋದು ಕೈ ಬಿಟ್ರೆ ಚಿಂತೆ ಹಚ್ಚವ್ರು ಯಾರು ಹೇಳಿ? ಇವು ಇದಕ್ಕಿದ್ದಂಗೆ ಇರುವುದೇ ಇಲ್ಲ ಅವು. ಇವನು ಇದಕ್ಕಿದ್ದಂಗೆ ಇಟ್ಕೋಬೇಕಂತ ಎಲ್ಲರದು ಚಿಂತೆ. ಕೆಡಬಾರ್ದು ಇವು ಹಿಂಗೆ ಇಟ್ಕೋಬೇಕಂತ. ಇಟ್ಕೊಳಕ್ ಸಾಧ್ಯ ಐತೇನ್ರಿ? ಪ್ರತಿಯೊಂದು ವಸ್ತು ವಿಕಾರ ಆಗಿ ನಾಶ ಆಗೋಕ್ಕವು. ವಿಕಾರ ಆಗುವ ವಸ್ತುವಿನಲ್ಲಿ ನಾವು ಸುಖ ಹುಡ್ಕೊಂತೀವಿ. ಸುಖ ಎಂದೂ ವಿಕಾರ ಆಗುವುದಲ್ಲ ಅದು. ಹೌದಿಲ್ಲ? ವಿಕಾರ ಆಗೋ ದಿನಸ ಯಾರಿಗೆ ಸುಖ ಕೊಡ್ತೈತಿ ಹೇಳಿ? ಶರೀರ ಮೊದಲು ಮಾಡ್ಕೊಂಡು ತೋರಿಕೆ ವಸ್ತುಗಳು ಯಾವುವು ಇದ್ದಕ್ಕಿದ್ದಂಗೆ ಇರೋದಿಲ್ಲ. ಯಾವ್ದು ಇದ್ದಕ್ಕಿದ್ದಂಗೆ ವಿಕಾರ ಆಗದ ಯಾವ್ದು ಇರ್ತೈತಿ ಅದು ಸುಖರೂಪವಾದದ್ದು. ಅದು ಪ್ರತಿಯೊಂದು ವಸ್ತು ಇದಕ್ಕಿದ್ದಂಗೆ ಇರುವುದಿಲ್ಲ. ಅವು ಯಾವ ಸುಖರೂಪ ಅಲ್ಲ. ತೋರಿದ ವಸ್ತುಗಳು ಏನದಾವ, ಜಗತ್ತಿನ ವಸ್ತುಗಳು, ಅವು ಸುಖದ ಲಕ್ಷಣ ಒಂದರ ಅದಾವನ್ನ ನೋಡ್ಕೋರಿ. ಸುಖದ ಲಕ್ಷಣ ಯಾವುದರ ವಸ್ತುವಿನಲ್ಲಿ ಐತಿ? ಜೋ ಸುಖ ನಿತ್ಯ ಪರಿಪೂರ್ಣ. ಯಾವಾಗಲೂ ಇದ್ದದ್ದು ಎಲ್ಲ ಕಾಲದೊಳಗೂ ಯಾವ್ದು ಇರುವಂತಹದ್ದು ಯಾವ ಅದಾವನು ಒಂದು ವಸ್ತುವೊಳಗೆ ಇದ್ದದ್ದು ಮತ್ತೊಂದು ವಸ್ತುವೊಳಗೆ ಅವಿಲ್ಲ. ಇವು ಯಾವರ ಸುಖದ ಲಕ್ಷಣ ಉಳಿದು ಅದಾವನು ಯಾವರ ಸಾಮಾನುಗಳು ಎಲ್ಲ ತೋರಿಡಕ್ತಾವ. ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗೆ ಅವಿರುವುದಿಲ್ಲ. ನಿತ್ಯವಾಗಿ ಅಂದ್ರೆ ನೀನ ಅದಿ ಎಲ್ಲ ಅವಸ್ಥೆ ಒಳಗೆ. ಯಾವಾಗಲೂ ಇದ್ದದ್ದಂದ್ರೆ ನೀನು ನಿತ್ಯವಾಗಿದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು ಅದು ನಿನ್ನಲ್ಲಿ ಐತಿ. ಅದ ಸುಖರೂಪ ಆದದ್ದು. ನಿನ್ನ ಬಿಟ್ಟ ಆ ಲಕ್ಷಣಗಳು ಯಾರಿಗೂ ಯಾವ ಸಾಮಾನದಾಗೂ ಇಲ್ಲ. ಸುಖ ಕೊಡುವ ಸಾಮಾನು ಯಾವ ಇಲ್ಲ. ಸುಖದ ಲಕ್ಷಣಗಳು ಆ ಸಾಮಾನುಗಳಲ್ಲಿ ಇಲ್ಲ. ಅವನು ಗುರುತಿಸ್ಬೇಕಾಗೈತಿ. ಇದು ಆ ಲಕ್ಷಣಗಳಿದ್ರೆ ಅದು ಸುಖರೂಪವಾದದ್ದು. ಅಂಥವು ಯಾವ ಜಗತ್ತಿನ ವಸ್ತುಗಳಲ್ಲಿ ಐತೆನೋ ನೋಡ್ಕೊ. ಅದರಿಂದ ಅವು ಯಾವ ಸುಖರೂಪ ಅಲ್ಲ. ಹಂಗೆ ಗುರುತಿಸಿ ಅವನ್ನೆಲ್ಲ ಕೈ ಬಿಡವು. ಯಾವಾಗಲೂ ಇದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು ಸುಖರೂಪವಾದದ್ದು ಅದು ನೀನದಿ. ನಿನ್ನ ಹೊರತು ನಿನ್ನಂಗ ಯಾವೂ ಇಲ್ಲ. ಸತ್ತು ಚಿತ್ತು ಆನಂದ ಅಂತಾರೆ ಅದಕ್ಕೆ. ಏನು ಸಚ್ಚಿದಾನಂದ ಸ್ವರೂಪಗಳೇ. ಎಲ್ಲರೂ ಸಚ್ಚಿದಾನಂದ ಸ್ವರೂಪ ಅಂದ್ರೆ ಯಾವಾಗಲೂ ಇರವ, ಎಲ್ಲವನ್ನು ಅರಿತಕ್ಕಂಥವ, ಸುಖರೂಪವಾಗಿರ್ತಕ್ಕಂಥವ ನೀನದಿ ಅಂತ. ನೀನ ಆ ಸುಖ ಸ್ವರೂಪ ಇದ್ದೀಯ. ಅದ್ರ ನಿನ್ನ ಕಡೆ ಲಕ್ಷ್ಯ ಕೊಡೋದು. ಇದು ತೋರಿಡಗು ಶರೀರಾದಿಗಳ ಕಡೆ ಲಕ್ಷ್ಯ ಕೊಡ್ತಿ. ಇದು ನಾನು ನನ್ಗು ಅಂತ ಮರ್ತು ಬಿಟ್ಟಿಯ ನೀನು. ಯಾವಾಗ ಇದ್ದಾವ ನಾನು ಅನ್ನೋದನ್ನು ಮರ್ತಿ, ಅರಿವು ನಾನು ಅನ್ನೋದನ್ನು ಮರ್ತು ಬಿಟ್ಟಿನಿ. ಅಂದಲ್ಲೇ ನಿನಗೆ ದುಃಖ ಆಗೈತೆ. ನಿನಗೆ ಇದ ಪಾಪ. ನಿನ್ನನ್ನು ನೀ ಮರ್ತದ ದೊಡ್ಡ ಪಾಪ. ದುಃಖ ಪಡ್ಲಿಕ್ಕೆ ನಿನ್ನನ್ನು ಅರತಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಈಗ ಮನುಷ್ಯನ ಜನ್ಮದಾಗ ಬಂದಾಗ ಇದನ್ನು ಲಾಭ ಮಾಡ್ಕೊಂಡು ಮನುಜ ಕುಲದ ಜನನದ ಲಾಭ ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋದು ತಿಳ್ಕೊಳ್ಳೋದು. ಈ ಕೆಲಸ ನಾವು ಮೊದಲು ಮಾಡಬೇಕಾಗಿದೆ. ಎಲ್ಲ ಕೆಲಸ ಬಿಟ್ಟು ನಿನ್ನ ನಿಜವನ್ನು ನೀ ತಿಳ್ಕೊ. ಯಾವಾಗಲೂ ಇದ್ದವನೇನು ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗವನು. ನೀನು ಯಾರು, ನೀನು ಅಲ್ಲದ್ದು ಯಾವುದು, ಇದನ್ನ ಮೇಲೆ ನಾವು ಇದನ್ನ ವಿಚಾರ ಮಾಡಬೇಕಾಗಿತ್ತು. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು, ನಾ ಯಾರು, ನಾ ಅಲ್ಲದ್ದು ಯಾವುದು. ಈ ವಿವೇಕಕ್ಕೆ ನಾವು ಮುಖ ಕೊಡಲಿಲ್ಲ ಅಂದ್ರೆ ಅದನ್ನು ಬಿಟ್ಕೊಟ್ಟು ನೀ ಏನು ಮಾಡಿದ್ರು ನಿನಗೆ ನೆಮ್ಮದಿ ಸಿಗುವುದಿಲ್ಲ. ಅದಕ್ಕೆ ವಿವೇಕ ಜಾಗೃತ ಅವಕ್ಕಂದ್ರೆ ವಿವೇಕವಂತರ ಸಂಘ ನಾವು ಮಾಡಬೇಕಾಗಿತ್ತು. ಏನು ಸುಖ ಅಂತ ಏನಾರ ಎದರದಾರ ಬೆನ್ನು ಹತ್ತಿರ, ವಸ್ತುಗಳು ಬೆನ್ನು ಹತ್ತಿರ ತೂರೆಡಗುದು ಅದು ಸುಖರೂಪ ಅಲ್ಲ. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗುವುದು ಅವು ಸುಖರೂಪ ಅಲ್ಲ. ನಿಜವಾದ ಸುಖ ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದಿಲ್ಲ, ಮನಸ್ಸಿಗೇನೂ ಗೋಚರ ಆಗುವುದಿಲ್ಲ. ಯಾವುದರಿಂದ ಇಂದ್ರಿಯಗಳು ಮನಸ್ಸು ಪ್ರೇರಣೆ ಎನ್ನುವಂಥವು ಯಾವ ಇಂದ್ರಿಯಗಳು ಅದನ್ನು ತಿಳಿಲಿಕ್ಕೆ ಅಸಮರ್ಥ ಅದಾವ, ಅದನ್ನು ನಮಗೆ ಅನುಭವ ತಗೊಳ್ಳೋದಾಗ ಇಂದ್ರಿಯಗಳ ಮುಖಾಂತರ ಬರೋದಿಲ್ಲ. ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಾಗ ಅಡಗಿದಾಗ, ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಅಡಗಿದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಅದನ್ನು ನಾವು ಮಾಡಬೇಕಾಗಿತ್ತು ಕೆಲಸ. ಆಗಿ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡಿ ಅದನ್ನು ಅನುಭವದಿಂದ ಕಂಡ್ಕೋಬೇಕಾಗಿತ್ತು. ಅನುಭವ ಗೋಚರ ಅದು. ಯಾವ ಇಂದ್ರಿಯಗಳಿಗೆ ಮನಸ್ಸಿಗೆ ಅದು ಗೋಚರ ಆಗುವುದಿಲ್ಲ. ಮನಸ್ಸಿಗೆ ಗೋಚರವಾದಲ್ಲೆಂದು ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ.
ಅದನ್ನು ಕಲ್ಪಿಸಲಿಕ್ಕೆ ಬರುವುದಿಲ್ಲ. ಮನಸ್ಸಿಗೆ ಗೋಚರ ಅಲ್ಲ, ಇಂದ್ರಿಯಗಳಿಗೆ ಅದು ಗೋಚರ ಅಲ್ಲ. ಮತ್ತೆ ಹೆಂಗೆ ಅದನ್ನು ಗೊತ್ತು ಹಿಡಿದು? ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪ ಆದದ್ದು ಅಂತ ಈ ಲಕ್ಷಣಗಳಿಂದ ಅದನ್ನು ಗೊತ್ತಾಯಿತು. ನಿತ್ಯಂ ಪರಿಪೂರ್ಣಂ ತಾನು ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನಾವು ನೋಡ್ಕೋಬೇಕಾಗಿದೆ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗ ನಮಗೆ ಇದು ಅನುಭವ ಬರ್ತೈತೆ. ಇಲ್ಲ ಅಂದ್ರೆ ಬರುವುದನೇ ಇಲ್ಲ. ಅದು ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ದ ಹೊರತಾಗಿ ನಮಗಿದು ಅನುಭವ ಬರುವುದಿಲ್ಲ. ನಿಜವಾದ ಇರು ದೃಶ್ಯಕ್ಕೆ ವಿಲಕ್ಷಣವಾದದ್ದು. ಅದಕ್ಕೆ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗಿದೆ. ದೃಶ್ಯದೊಳಗೆ ಹುಡುಕಿರಿ ಎಷ್ಟು ಜನ್ಮಕ್ಕೆ ಸಿಗ್ಬೇಕ್ರಿ ನಿಮಗದ? ದೃಶ್ಯದೊಳಗೆ ಏನಾರು ಮಾಡ್ಕೋತ ಕೂತ್ರೆ ಎಷ್ಟು ಜನ್ಮ ಕಳೆದಿದ್ರಾಗ ಅದ್ರಾಗ ಸಿಗ್ತೈತಿ, ಇದ್ರಾಗ ಸಿಗ್ತೈತಿ ಅಂತ ರೂಪದಾಗ, ಗಾಯನದಾಗ, ಇದ್ರಾಗ ಹುಡುಕಾಡಿದೆಲ್ಲೋ ಎಷ್ಟು ಜನ್ಮಕ್ಕೆ ಸಿಗ್ಬೇಕು ನಿನಗಿದು? ವಿಷಯದ ಮುಖಾಂತರ ಹುಡುಕಾಕೈತಿ ಎಷ್ಟು ತಲೆಮಾರುಗಳಾದ್ರು ಈಗ. ಪುನಃ ತಿರುಗಿ ಎಲ್ಲಿಂದ ಬಂದು ಹೊಳ್ಳಿ ಹಿಂತಿರುಗು. ಮೊದಲಿನ ಈ ಮೂಲಕನೇ ಹಿಂತಿರುಗಿದಾಗ ನಿನ್ನ ಇರುವಿನ ಅನುಭವ ನಿನಗಾಕೈತಿ ನೋಡಿ. ಎಲ್ಲಿಂದ ಬಂದು ಪುನಃ ಅಲ್ಲಿಗೆ ತಿರುಗು ಅಂತ. ಭಾಳ ದೂರ ಬಂದೀನಿ. ಬಹಿರ್ಮುಖ ವೃತ್ತಿ ಒಳಗೆ ಹೊರಗೆ ಹುಡ್ಕೊಂತ ಭಾಳ ದೂರ ಬಂದಿ. ಎಷ್ಟು ದೂರ ಬಂದಿ ಅಷ್ಟು ಹಿಂದಕ್ಕೆ ಸರಿನಿ ಅಂತ. ಪುನಃ ನಿನ್ನ ಮೂಲಕ ಹಿಂತಿರುಗು. ಅವಾಗ ಇದ್ದ ವಸ್ತುವಿನ ನಿಮ್ಗೆ ಅನುಭವಕ್ಕೆ ಬರ್ತದೆ. ಈ ಶರೀರ ನಂಬ್ಕೊಂಡು ಕೂತವ್ರಿಗೆ ಯಾರಿಗೆ ಸಮಾಧಾನ ಅದ ಹೇಳ್ರಿ? ತಾ ಏನದೇನ ಅದನ್ನು ಬಿಟ್ಟಾನ, ಅಲ್ಲದನ್ನು ಹಿಡ್ಕೊಂಡ ದುಃಖ ಪಡ್ಲಿಕ್ಕತ್ತಾನ. ಎಲ್ಲಿಂದ ಬಂದು ಪುನಃ ಆ ಸ್ಥಾನವನ್ನು ಮುಟ್ಟುವ ಮಠ ನಿನಗೆ ನೆಮ್ಮದಿ ಇಲ್ಲ ನೋಡು. ಈ ಪ್ರತಿಯೊಬ್ಬರು ಎಲ್ಲಿಂದ ಆನಂದಮಯವಾದ ಭಾವ ಉದಯ ಆಗೈತಿ. ಭಾವ ಎಲ್ಲಿಂದ ಉದಯ ಆಗೈತಿ, ಪುನಃ ತಿರುಗಿ ಅಲ್ಲಿ ಹೋಗಿ ಮುಟ್ಟಿದಾಗ ಇದು ಭಾವ ಲಯ ಆಕೈತಿ. ನಿನಗೆ ಸ್ವರೂಪವನ್ನು ಬಿಟ್ಟ ಹೊರಟಾನ, ಅದ್ರಾಗ ಸಿಗ್ತೈತಿ, ಇದ್ರಾಗ ಸಿಗ್ತೈತಿ ಅಂತ. ಬರೀ ಹೊರಗೆ ಹುಡ್ಕೊಂತ ಅಂದ್ರೆ ಹುಡುಕೋದು ಬಿಟ್ಟು ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ತದೆ. ಸ್ವರೂಪಕ್ಕೆ ಹಿಂತಿರುಗು ಮಠ ನಿನಗೆ ಸಮಾಧಾನ ಶಾಂತಿ ಇಲ್ಲ ನೋಡು. ಭೋಗದಿಂದ ಹಿಂತಿರುಗಿ ನಿಲ್ಲಬೇಕು. ಬಿಡಾಕ್ ಒಲ್ಲೆ ಅಂದ್ರೆ ಸಂಕಟ ಹೊಂದಂಗ. ಭೋಗದಿಂದ ಹಿಂತಿರುಗಿ ನಿಲ್ಬೇಕಂತ ಯಾರು ವಿಚಾರ ಮಾಡೋರು ಇದನ್ನ? ಹೊರಮುಖ ವೃತ್ತಿನ ಐತಿ, ಬರೀ ಒಳಮುಖ ಆಗವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ? ಸಾಲಿ ಕಲ್ತು ಏನು ಮಾಡವ? ಸಾಲಿ ಕಲ್ತ ದಡ್ಡ ಅದೀನಿ. ಇಲ್ಲಿ ತನಕ ಕಲ್ತಿಯಲ್ಲ, ನೆಮ್ಮದಿ ಸಿಕ್ಕೈತೆ ನಿನಗೆ ಅದರಿಂದ? ಮತ್ತೆಷ್ಟು ಸಂಕಟನ ಹೆಚ್ಚಾಗೈತಿಲ್ಲ? ವಿಷಯದಲ್ಲಿ ಹುಡುಕೋದನ್ನ ಕಲಿಯವ ನೀವು. ಸಾಲಿಯ ಕಲಿಯೋದು ಅಂದ್ರೆ ನಿನ್ನೊಳಗೆ ಇದ್ದದ್ದನ್ನು ನೆನಪಿಗೆ ತಂದು ಕೊಡ್ತೈತೆ ಅದು ಸಾಲಿ. ಜಗತ್ತಿನಿಂದ ನೆನಪಿಗೆ ತಂದು ಕೊಡೋದು ಅದು. ವಿಷಯದ ಉಬ್ಬಿನ ಹಚ್ಚೋದು ಹೌದಿಲ್ಲ ಅದು. ಸಾಲಿ ಕಲ್ತು ಶಾನ್ಯರಾಗಿ ಎಂತೆಂಥ ಕಾರ್ಬಾರ್ ಮಾಡಾಕತ್ತೀರಿ ನೋಡ್ಕೋರಿ. ವಿಷಯ ಭೋಗದಿಂದ ಸುಖ ಸಿಗ್ತೈತೆ ಅಂತ ಎಲ್ಲರೂ ಅದ್ರ ಬೆನ್ನು ಹತ್ತಿರಿ ಭೋಗ ವಸ್ತುಗಳ ಕಡೆಗೆ. ಅದನ್ನು ಗಳಿಸೋ ಕಾಲಕ್ಕೆ ಕಷ್ಟ, ರಕ್ಷಣಾ ಮಾಡೋ ಕಾಲಕ್ಕೆ ಕಷ್ಟ. ಕೆಟ್ಟ ಹೋದ್ರಂತೆ ತಲೆ ಕೆಟ್ಟು ಹುಚ್ಚಿಡೋದು ತಿರುಗ್ತೀರಿ. ಸುಖಿಗಳಾದವರೆಲ್ಲ ಹಿಂದಿನ ಋಷಿಮುನಿಗಳು ವಿಷಯಾದಿಗಳು ಬೆನ್ನು ಹತ್ತಿದ್ರು ನೋಡು. ವಿಷಯಾದಿಗಳನ್ನು ಗಳಿಸಿದ್ರೇನ್ರಿ? ಬಾಳೆ ತಿದ್ದ ಕಡ್ಡಾಡಿದ್ರೇನು ಅವರು? ಯಾವ ಋಷಿಮುನಿಗಳು ತಮ್ಮ ಬಳಗ ತಿದ್ದ ಕಡ್ಡಾಡಿದ್ರಿ ಹೇಳ್ರಿ? ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದೇನಂದ್ರು ಅದ ಮಠದಾಗ ಅದೇನಂದ್ರು ಹತ್ತುದು ಕಠಿಣ ಅದ. ಇದು ಹಿಂದಿನ ಸಂಸ್ಕಾರ ಇದ್ರೆ ಏನಾರ, ಈಗಿನ ಪ್ರಯತ್ನ ಬೇಕು, ಹಿಂದಿನ ಸಂಸ್ಕಾರ ಬೇಕು ಅಂತ ಸಂಗನ ಬೇಕು ಅಂದ್ರೆ ಕೆಲಸ ಆಕೈತಿ ನೋಡ್ರಿ. ವಿಷಯದಲ್ಲಿ ಹುಟ್ಟಿ ವಿಷಯದಲ್ಲೇ ಬೆಳೆದಿ ಅಂದಾಗ ನಿನಗಿದು ಅನುಭವ ಬರುವದು. ಇನ್ನಾದರೂ ಇದ್ರ ಕಡೆ ಲಕ್ಷ ಕೊಡ್ಬೇಕಣ್ಣ ಅವ್ರು ಬೇಕಲ್ಲ. ಇನ್ನಾದರೂ ಈ ಭವಕ್ಕೆ ಹೇಸಬಾರದೆ ಮನುಜ ಅಂತ. ಸತ್ಯವನ್ನು ಅನುಭವಕ್ಕೆ ತಗೋಬೇಕಂತಂದ್ರೆ
ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಅತ್ಯವಶ್ಯ ಬೇಕಾಕೈತಿ ನಮಗೆ. ಮನೋ ವ್ಯಾಪಾರಗಳು ಇಂದ್ರಿಯಗಳ ವ್ಯಾಪಾರ ಅಳದಾಗ ಇದನ್ನು ಅನುಭವ ಮಾಡ್ಕೊಳಕ್ ಬರ್ತದೆ. ಹಂಗ ಅವನ್ನೆಲ್ಲ ಮಜಾ ಮಾಡ್ಕೊತ ಹೋಗಿ ಎಂತ ಹೊಂದಾವನಿ ಅವನ್ನೆಲ್ಲ ಬಂದ್ ಮಾಡೋದು. ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ ಬಂದ್ ಮಾಡಿದಾಗ ಇದನ್ನ ಅನುಭವ ತಗೊಳಕ್ ಬರ್ತದೆ ನಮಗೆ. ಏನ್ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಬಂದ್ ಮಾಡ್ಬೇಕಾಕೈತಿ. ಇನ್ನು ಕಾಯಂ ಆರಾಮ್ ಇರ್ಬೇಕಂದ್ರೆ ಇವುಗಳ ವ್ಯಾಪಾರ ಬಂದ್ ಮಾಡೋಂಗಿಲ್ಲ. ಎಲ್ಲಿಂದ ಬಂದೇವು ಪುನಃ ತಿರುಗಿ ಅಲ್ಲಿಗೆ ಹೋಗೋ ಮಠ ನಮಗೆ ನೆಮ್ಮದಿ ಇಲ್ಲ. ತನ್ನೊಳಗೆ ಸುಮ್ಮನೆ ನಿಂತಾಗ ನಮ್ಗೆ ಸಮಾಧಾನ ಶಾಂತಿ ಇರ್ತೈತಿ. ನಾವು ಶರೀರ ಆರಾಮ ಮುಟ್ಟುದು ಏನ ನಾನು ಅಹಂಕಾರ ಮುಟ್ಟುದು ಆರಾಮ. ಹಮ್ಗೆ ಆರಾಮ್ ಬೇಕಾಗೈತಿ. ಭಾವ ಎಲ್ಲಿಂದ ಉದಯಾಗೈತಿ? ಅಹಂಕಾರ ನಿನ್ನೆ ಆನಂದಮಯವಾದ ಇರುವಿನಿಂದ ನಾನು ಅನ್ನೋ ಭಾವ ಉದಯಾಗೈತಿ. ಪುನಃ ತಿರುಗಿ ಅಲ್ಲಿ ಹೋಗಿ ಮುಟ್ಟಿದಾಗ ಬಂಧನದ ಭ್ರಾಂತಿ ಎಲ್ಲ ಹೋಗೈತಿ. ನೀನು ಈ ಲೋಕ ಮತ್ತು ಪರಲೋಕದ ವಿಷಯ ವಸ್ತುಗಳಲ್ಲಿ ಆಸಕ್ತಿ ಎಲ್ಲಿ ತನಕ ನಮಗೆ ಕಡಿಮೆ ಆಗುದಿಲ್ಲ ಅಲ್ಲಿ ತನಕ ನಮಗೆ ನಾವು ಯಾರಿದ್ದೇವೋ ನೋಡ್ಕೊಳಕ್ಕಾಗೋದಿಲ್ಲ ನೋಡ್ರಿ. ಇಹಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತುವುದೂ ಇಲ್ಲ. ವಿಷಯದ ಆಶಾ ಇತ್ತಂದ್ರೆ ಒಳಗೆ ಸನ್ಯಾಸತ್ವ ಹೆಂಗೆ ಬರ್ಬೇಕು ನಿನಗೆ? ಆಶಾ ಹೋದ್ರೆ ಸನ್ಯಾಸ. ಆಶಾ ಮನಸ್ಸಿನಾಗೆ ಇರುವುದು, ಹೌದಿಲ್ಲ? ಅರಿವಿಯೊಳಗೆ ತಲೆ ಬೋಳ್ಸಿದ್ರೆ ಇರ್ತೈತನ ಅದು? ಮನಸ್ಸಿನಾಗ ಆಶಾ ಬಿಡಬೇಕಾತಂದ್ರೆ ಏನು ಮಾಡಬೇಕು? ವಿಚಾರಣೆ ಮಾಡ್ಬೇಕಾದ್ರೆ ಸೋಗ ಹಾಕಿರೋದು ಮನಸ್ಸಿನ ಆಶೆ ಹೋಗ್ತೈತೇನ್ರಿ? ತಲೆ ಬೋಳ್ಸಿದ್ರೆ, ಕೂದಲ ಬಿಟ್ರೆ, ಟೆಪ್ಪಿಗೆ ಹಾಕಿದ್ರೆ, ಪಟಕ ಸುತ್ಕೊಂಡ್ರೆ, ಕೆಂದ ಹುಟ್ರೆ, ಬಿಳ್ದ ಹುಟ್ರೆ ಆಶೆ ಹೋಗ್ತೈತಿ ಅಂತೀವಿ. ಸೋಗ ನೋಡಿ ಹೆದರಿ ಹೋಗ್ತೈತಿ ಅದು ಆಶಾ? ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೇ ಇಲ್ಲ. ನಿನಗೆ ನೆಮ್ಮದಿ ಬೇಕಾಗಿತ್ತಂದ್ರೆ ವಿಷಯದ ಇಚ್ಛೆಯನ್ನು ತ್ಯಾಗ ಮಾಡೋದು. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನೀನೇ ಸುಖಿಯಪ್ಪಿ ಅಂತ. ಸುಖಿಗಳಾದವರೆಲ್ಲ ಅದು ವಿಷಯದ ಆಶೆಯನ್ನೆಲ್ಲ ಕೈ ಬಿಟ್ರಿಲ್ಲ. ಸಾಂಕ್ಟ್ ಬೇಕಾತಂದ್ರೆ ಹಿಡ್ಕೊಂಡು ಕುಂಡ್ರು, ಅದ್ರ ಬೆನ್ನತ್ತು. ಆರಾಮ್ ಬೇಕಾತಂದ್ರೆ ಅದರಿಂದ ಹಿಂದಕ್ಕೆ ಸರಿ. ಮನೆಗೆ ಬೆಂಕಿ ಹೆಚ್ಚಿದಾಗ ಹೆಂಗೆ ಹೆಂಡ್ರು ಮಕ್ಕಳು ಬಿಟ್ಕೊಟ್ಟು ಹೆಂಗೆ ನಾನಾ ಒಬ್ಬನ ಹೊರಗೆ ಬಂದಿನಂತ ಬಡ್ಕೊಂಡು ಚಡ್ಪಡಿಸ್ಕೊಂತ ಹೊರಗೆ ಬರ್ತೀನಿ ನೋಡು. ಹಂಗೆ ಜನ್ಮ ಮರಣ ಸಂಸಾರ ಚಕ್ರದಿಂದ ತಡಿಲಾರದೆ ಇದರಿಂದ ಯಾವಾಗ ಪಾರದೇನಪ್ಪ ಅಂತ ಇಚ್ಛಾ ಅದ ಅವ್ನ ಕೆಲಸ. ಯಾರನ್ನು ನೋಡಕ್ಕೆ ಹೋಗೋದಿಲ್ಲ ಮನೆಗೆ ಬೆಂಕಿ ಐತಿ ಅಂದ್ರೆ. ಯಾಕ್ರಿ? ಸಣ್ಣ ಕೂಸೈತಿ ಅಂದ್ರೂ ನೋಡೋದಿಲ್ಲ ಅದನ್ನು ಯಾರು. ನಾವೊಬ್ಬ ಪಾರಾದ್ರೆ ಸಾಕುವಪ್ಪ ಅಂತ ನಾವು. ಹಂಗೆ ಉತ್ಕಟ ಇಚ್ಛಾ ಎಲ್ಲ ಗೊಡವಿ ಕೈ ಬಿಟ್ಟು ಯಾವಾಗ ಇದರಿಂದ ನಾ ಪಾರದೇನಪ್ಪ ಅಂತ. ಅಯ್ಯೋ ಉಳ್ಕೋರಿ ಅಂತಾನ ಮತ್ತೆ ಮಂದಿಗೆ ಹೇಳ್ತಾನ, ತಾವು ಹೋಗಾಕವಲ್ಲ. ಹೌದಿಲ್ಲ? ಏನಾರು ನಮ್ದು ಎಲ್ಲ ಕೊಡ್ತೇವೆ ನಾವು ಗಳಿಸಿದ್ದೆಲ್ಲ ನಿಮ್ಗೆ ಕೊಡ್ತೇವೆ, ಉಳಿಸ್ರಿ ನನ್ನ ಮಕ್ಕಳು. ತಾವು ಹೋಗಾಕವಲ್ಲ. ಅಂದ್ರೆ ನನಗಿಂತ ಹೆಚ್ಚಿಂದ ಯಾವುದೂ ಇಲ್ಲ ಅಂತ. ಅದನ್ನೆಲ್ಲ ಕೊಡ್ತೇನೆ, ಅದನ್ನ ಪ್ರಾಣ ಕೊಡಕ್ಕೆ ಒಲ್ಲೆ ಅಂತಾನು, ನಾನು ಸಾಯಕ್ಕೆ ಒಲ್ಲೆ ಅಂತಾನು. ವಿವೇಕ, ವೈರಾಗ್ಯ, ಸಾಧನ, ಚತುಷ್ಟಯ, ಸಂಪನ್ನತ್ವ ಇವ ಮುಮುಕ್ಷತ್ವದ ಲಕ್ಷಣಗಳು ಬೇಕು ನೋಡ್ರಿ. ಇದಕ್ಕೆ ವಿಧಿ ಅಂತ. ಈ ವಿಧಿಯೊಳಗೆ ನಾವು ತೊಡಗುಲ್ಲಿ ನಮಗಿದು ಅನುಭವ ಬರೋದು. ಸುಮ್ಮನಾಗುವುದು ವಿಧಿಯೊಳೊಂದದಿ ಮುಕುತಿ ಅಂದರೆ ನಿನ್ನ ಸ್ವರೂಪದ ಬಗ್ಗೆ ಇದ್ದ ಅಜ್ಞಾನವನ್ನು ದೂರ ಮಾಡಿ ಚಿರಶಾಂತಿಯಲ್ಲಿ ಇಡತಕ್ಕಂಥವರು ಯಾರು? ಅವರು ಸದ್ಗುರುಗಳು. ಅಲ್ಲಿ ಸೇವಾದಿಗಳನ್ನು ಸಲ್ಲಿಸಿ. ಎದರಿಂದ ನಿನಗೆ ಸಂಕಟ ಆಕೈತಿ ನೋಡಿ, ಅದೆಲ್ಲ ಸಂಸಾರ ನೋಡಿ.
ಶರೀರ ಹಿಡ್ಕೊಂಡು ಎಲ್ಲ ಉಪಾಧಿಗಳ ಮೇಲಿನ ಮೋಹವನ್ನು ತೆಗೆದುಹಾಕದು. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಲ್ಲಿಗೆಳೆದು ಬಿಡವನು, ಸಂಬಂಧ ತಪ್ಪಿಸುವವನು. ಶರೀರ ತಾನನ್ನು ಎಚ್ಚರಿಕೆ ಇಲ್ದಿಲ್ಲ ಅಂದ್ರೆ ಆರಾಮನೇ ಇರ್ತೀವಿ. ಇದು ನಾನನ್ನು ಭಾವ ಬಂದ್ರೆ ದುಃಖ ಶುರುವಾತು. ಮೈಯಾಗ ಆರಾಮ ಇರುವುದೂ ಇಲ್ಲ. ಮೈ ಎಲ್ಲಿಲ್ಲ ಅಲ್ಲಿ ಆರಾಮದ. ಮೈಯಾಗ ಆರಾಮ ಇರುವಂಗೆ ಮಾಡ್ಕೊಳಕ್ಕೆ ಯಾರಿಗಾರ ಬರ್ತೇನೆ? ಮೈ ಅಂದ್ರೆ ಆರಾಮಿಗೆ ಇಡೋದು. ಮೈ ಅಂದ್ರೆ ಶರೀರ. ಶರೀರ ಆರಾಮ ಯಾವಾಗಿರ್ತೈತಿ ಹೇಳ್ರಿ? ಮೈ ಸಂಬಂಧ ತಪ್ಪಿದಾಗ ನಾವು ಆರಾಮಿರ್ತೀವಿ. ತನ್ನಲ್ಲಿ ತಾನು ಯಾರು ನೆಲೆಯಾಗಿ ನಿಲ್ತಾರೆ ಅವ್ರು ಆರಾಮಿರ್ತಾರೆ. ಮೈಯಾಗ ಇದ್ದವ್ರು ಯಾರೂ ಆರಾಮಿರೋದಿಲ್ಲ. ಏನು ಕಲ್ತಿ ಅಂದ್ರೆ ನೀ ಅಲ್ಲದನ್ನ ಕಲ್ಕೊಂಡು ಕುಂತಿ ಅಂದ್ರೆ ಆರಾಮ ಕಳ್ಕೊಂಡು ಕುಂತಿ. ನೀ ಯಾರದನ್ನು ಕಲೀಲಿಲ್ಲಲ್ಲೋ, ಇನ್ನು ನಿಜವನ್ನ ನೀ ತಿಳಿಲಿಲ್ಲಲ್ಲೋ. ನಿಮ್ಮನ್ನು ಬಿಟ್ಟರೆ ನಿಮಗೆ ಇರಾಕ್ ಬರ್ತೈತೇನ್ರಿ? ನೀವು ಅಲ್ಲದನ್ನು ಬಿಟ್ಟು ಇರಾಕ್ ಬರ್ತೈತಿ. ನಿಮ್ಮನ್ನು ಬಿಟ್ಟು ಇರಾಕ್, ಅರುವನ್ನು ಬಿಟ್ಟು ಅರುವಿಗೆ ಇರಾಕ್ ಆಕೈತೇನ? ನೀವಂದ್ರೆ ಯಾರು ಅನ್ನೋದನ್ನ ವಿಚಾರ ಮಾಡಿರನ ಯಾರೇ? ಒಮ್ಮೆರೆ ನಿಮ್ಮ ಜೀವನದಾಗ ಒಮ್ಮೆರೆ ಬಂದೈತೇನ ಲಹರು ನೀವು ಯಾರು, ನಿಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ಯಾರು ವಿಚಾರ ಮಾಡಿರಿ? ನಿಮ್ಮನ್ನು ಹೆಂಗೆ ಗೊತ್ತಾ ಹಿಡಿಯವ್ರು ನೀವು? ನಿಮ್ಮನ್ನು ನೀವು ಗುರ್ತಾ ಹಿಡಿಬೇಕಾತಂದ್ರೆ ನೀವು ಅಲ್ಲದ್ದು ಯಾವುದು ಅನ್ನೋದನ್ನು ತಿಳ್ಕೊರಿ. ಈ ದೇಹ ಭಾವನೆಯನ್ನು ಬಿಟ್ಟಾಗ ನಿಮ್ಮ ಗುರುತು ನಿಮಗೆ ಹತ್ತೈತಿ. ಇದು ಮರಿ ಆಗೈತಿ. ಈ ತೋರಿಕೆ ಭಾವ ನಿಮ್ಮನ್ನು ನೀವು ನೆನಪು ಮಾಡ್ಕೊಳಕ್ಕೆ ಮರಿ ಆಗೈತಿ. ಇದ್ರ ಸಂಬಂಧ ತಪ್ಪಿಸ್ಬೋದು. ನಿನ್ನೊಳಗೈತಿ ನಿನಗೆ ಬೇಕಾದದ್ದು ಅನ್ನೋದು ಅನುಭವ ಬರ್ತದೆ. ಇಂದ್ರಿಯಗಳ ವ್ಯಾಪಾರ ಏನೈತಲ್ಲ, ಮನುಷ್ಯನ ವ್ಯಾಪಾರ ನಿನ್ನನ್ನು ನೀ ತಿಳ್ಕೊಳ್ಳಿಕ್ಕೆ ಅಡ್ಡಿಯನ್ನು ಉಂಟು ಮಾಡಿದೆ. ಅದಕ್ಕೆ ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಅಳದಾಗ ನಿನ್ನ ನಿಜದ ಅರಿವು ನಿನಗಾಕೈತಿ. ಅದಕ್ಕೆ ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಅತ್ಯವಶ್ಯಕ. ಮನಸ್ಸು ಮತ್ತು ಇಂದ್ರಿಯಗಳೆಲ್ಲ ಹೊರಮುಖ ಅದಾವು, ಒಳಮುಖ ಆಗಕ್ಕೆ ಅವಕ್ಕೆ ಸಾಧ್ಯನೇ ಇಲ್ಲ. ಅಂತರಾತ್ಮನ ಇರುವನ್ನು ಅವು ತಿಳಿಲಿಕ್ಕೆ ಅಸಮರ್ಥ ಅದಾವು. ವಾಂಗ್ ಮನಸ್ಸಿಗೆ ಅಗೋಚರವಾದದ್ದು ಅದು. ಶರೀರ ಏನೈತೆ ಅಲ್ಲ, ರೋಗ ರುಜಿಗಳ ಆಗರಿದು, ಬಹು ದುಃಖ ಸಾಗರ, ನಿರಂತರ ದುಃಖನ ಕೊಡೋದಿದು. ಒಂದಿಲ್ಲ ಒಂದು ರೋಗ ಇದ್ದದ್ದನ್ನ ಈ ಶರೀರದಾಗ. ರೋಗ ಇಲ್ಲದ ಶರೀರ ಯಾವ್ದೈತೆ ಹೇಳಿ? ಈ ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನಮಗೆ ನೆಮ್ಮದಿ ನೋಡ್ರಿ. ಎಂದೆಂದು ಈ ಶರೀರ ಭಾವ ಬರಬಾರ್ದು ನೋಡ್ರಿ. ಹಂಗೆ ನಾವು ಮಾಡ್ಕೋಬೇಕು. ನಮ್ಮೊಳಗೆ ನಾವು ಇದ್ದಾಗ ನಾವು ಆರಾಮಿರ್ತೇವೆ. ಈ ಶರೀರ ಸಂಬಂಧ ಇಟ್ಕೊಂಡ್ರೆ ಆರಾಮ ಇರೋದು ಯಾರಿಗೂ ಸಾಧ್ಯ ಇಲ್ಲ. ಕೈಯಾಗ ಬೆಂಕಿ ಇಟ್ಕೊಂಡು ತಣ್ಣಗಿರ್ಬೇಕಂದ್ರೆ ಸಾಧ್ಯತೆನೋ? ಹಂಗೆ ಮನಸ್ಸಿನಾಗಿ ಶರೀರ ಭಾವ ಇಟ್ಕೊಂಡು ಅವ್ರಿಗೆ ನೆಮ್ಮದಿ ಇರ್ತೈತೇನೋ? ಸುಡುದು ಬೆಂಕಿ ಧರ್ಮ ಏನಪ್ಪ ಸುಡುದು? ಹಂಗೆ ಶರೀರ ಎಲ್ಲೆಲ್ಲಿ ಐತಿ ಅಲ್ಲಿ ದುಃಖ ಕೊಡೋದು ನಾವು. ಯಾವುದು ಎಂದೆಂದೂ ನಮಗೆ ಸುಖ ಶಾಂತಿ ಕೊಡೋದಿಲ್ಲ, ಅದ್ರ ಬೆನ್ನು ಹತ್ತೀವಿ, ಅದು ಸುಖ ಕೊಡ್ತೈತೆ ಅಂತ. ಮೈ ತನ್ನ ಹೆಂತೆಯಲ್ಲಿ ಏನೈತಿ ಅದನ್ನು ಕೊಡ್ತೈತಿ, ನಾವು ತಿಳ್ಕೊಂಡದ್ದು ಕೊಡೋದಿಲ್ಲ. ಏನು ಮೈಯಾಗ ಆರಾಮ್ ಇರುವಂಗೆ ಮಾಡಕ್ಕೆ ಹರಿಹರ ಬ್ರಹ್ಮಾದಿಗಳಿಗೂ ಸುಧಾ ಸಾಧ್ಯ ಇಲ್ಲ. ಏನು ಪಂಚಭೂತಾದಿಗಳ ಕಾರ್ಯ ಅದು ವಿಕಾರ ಹಾಕುವಂತ ನಾಶ ಆಗಿ ಹೋಗೋದು. ಆರಾಮ್ ನಿನ್ನೊಳಗೈತಿ. ಈ ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಮೈ ಹಿಡ್ಕೊಂಡ್ರೆ ಸಮಾಧಾನ ಶಾಂತಿ ಇದ್ದು ಸಮಾಧಾನ ಕಳ್ಕೋತೀನಿ. ಅದು ದೇಹಾತ್ಮ ಬುದ್ಧಿ ತೆಗೆದಾಕಿ ಸ್ವರೂಪಾತ್ಮದಲ್ಲಿ ಬುದ್ಧಿಯನ್ನು ಯಾವ ನೆಲೆಯಾಗಿ ನಿಲ್ಲಿಸ್ತಾನ ಅವಾಗ ಆನಂದದ ಅನುಭೂತಿ ಆಕೈತಿ ನೋಡ್ರಿ. ಯಾರು ಅದನ್ನು ಮಾಡ್ಕೊಂಡಿರ್ತಾರೆ, ಶರೀರ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ತಿರ್ತಾರೆ, ಅವ್ರ ಮಾರ್ಗದರ್ಶನ ಪಡಿಬೇಕು ನಾವು. ಅಲ್ಲಿ ಸೇವಾದಿಗಳನ್ನು ಸಲ್ಲಿಸ್ಬೇಕು. ನಿಮ್ಮ ಅರುವನ್ನ ವಿಕಾರ ಮಾಡಲಿಕ್ಕೆ, ಬಿಗಡಾಯಿಸ್ಲಿಕ್ಕೆ ಯಾರಿಗೂ ಬರೋದಿಲ್ಲ. ಅದು ಇದ್ದಕ್ಕಿದ್ದಂಗೆ ಐತಿ. ಈ ಶರೀರವನ್ನು ಆರಾಮಿರ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಇದು ಆರಾಮಿರೋದು ಏನು ಸಲ್ಲ, ಅದು ವಿಕಾರ ಆಗೋದು. ಇದು ಒಂದಿಲ್ಲ ಒಂದು ದಿವಸ ಶರೀರ ಖಬರ್ ಕೈ ಬಿಟ್ಟಾಗ ನಮಗೆ ಆರಾಮಿನ ಅನುಭವ ಆಕೈತಿ. ಇದ್ರ ಹಂಗೆ ಹರಿದಾಗನ ಕೆಲಸ ಆಗೋದನ್ನಿಂದ ಈಗ ಯಾಕೆ ಇದ್ರ ಸಂಬಂಧ ತಪ್ಪಿಸ್ಕೊಂಡ ಆರಾಮಿನ ಭಾವದಾಗಿರಬಾರ್ದು? ಎಂದಿಲ್ಲ ಒಂದು ದಿನ ಇದನ್ನು ಬಿಡಬೇಕ ನೀವು.
ಬಿಡಲಿಲ್ಲ ಅಂದರೆ ನಿನಗೆ ನಿಜದ ಅನುಭವ ನಿನಗಾಗುವುದಿಲ್ಲ. ಇದೇ ಶರೀರನ ಕರೆ, ಇದೇ ನಾನಂತ ತಿಳ್ಕೊಂಡು ಇದ್ದ ವಸ್ತುವಿನ ನಾವು ಮರೆತು ಬಿಟ್ಟೇವೆ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂದರು. ಯಾವಾಗಲೂ ಇದೇ ವಿಚಾರ ಮಾಡ್ಕೊತ ಇರ್ಬೇಕು ನೋಡ್ರಿ. ತಿಳಿದೇ ಇರಲಿ, ಇದರೊಳಗೆ ಕಾಲು ಕಳಿಬೇಕು. ಇದೇ ಹವ್ಯಾಸದಾಗೆ ಇರ್ಬೇಕು ನೋಡಿ. ಇದು ಸಂಬಂಧ ತಪ್ಪಿಸ್ಕೊಳ್ಳೋ ಹವ್ಯಾಸ ಇರ್ಬೇಕು ನೋಡ್ರಿ. ಇದು ಸಂಬಂಧ ಇಟ್ಕೊಂಡೆ ಅಂದ್ರೆ ದುಃಖ ಶುರುವಾತ್ ನೋಡ್ರಿ. ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಇದ್ದವರೆಲ್ಲರೂ ಈ ದೇಹದ ಸಂಬಂಧ ತಪ್ಪಿಸಿಕೊಳ್ಳೋ ಪ್ರಯತ್ನ ನಿರಂತರ ಮಾಡಬೇಕು. ಈ ದೇಹ ಹಿಡ್ಕೊಂಡ ಕರ್ಮಗಳ ಜರುಗ್ತಾವಿಲ್ಲ. ದೇಹದ ಸಂಬಂಧ ತಪ್ಪಿದಾಗ ಕರ್ಮಗಳು ಎಲ್ಲಿದಾವೆ ಹೇಳ್ರಿ? ಇದ್ದೆತ್ತಾಗ ಶರೀರ ಸಂಬಂಧ ಇಲ್ಲ, ಅಲ್ಲಿ ಯಾವ ಕರ್ಮನೂ ಇಲ್ಲ. ಶರೀರ ಭಾವ ಬಂದ ಕೂಡಲೇ ಹತ್ತಿ ನೋಡ್ರಿ ಹತ್ತಗಷ್ಟ. ಏನಾರ ಮಾಡಬೇಕು, ಏನಾರ ಹೊಂದಬೇಕು ಅನ್ನೋದು. ಈ ಶರೀರ ಸಂಬಂಧ ಇಲ್ಲೇ ಇರಾಕ್ ಬರ್ತತಿಲ್ಲ, ಇದ್ದು ತೋರ್ಸಾರಿಲ್ಲ ಅನುಭವಿಗಳು. ವಿಚಾರದಿಂದ ನೀವು ಎಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ ನೆಲೆಯಾಗಿ ನಿಂತವರು ಅವರು ಸುಖಿಗಳಾಗಿರ್ತಾರೆ. ಸುಖ ಹೊಂದಬೇಕಾತಂದ್ರೆ ಇವೆಲ್ಲ ದೇಹಾದಿಗಳ ಸಂಬಂಧ, ಅನಾತ್ಮದ ಸಂಬಂಧ ತಪ್ಪಿಸ್ಕೊಳ್ಳಬೇಕಾಕೈತಿ ನಾವು. ಇದರ ವಿಚಾರದಿಂದ ಶಾಶ್ವತವಾಗಿ ಇದರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿರಬೇಕು. ಹಠದಿಂದ ಇದರ ಸಂಬಂಧ ತಪ್ಪಿಸ್ಕೊಂಡ್ರೆ ಅದು ಶಾಶ್ವತ ಪರಿಹಾರ ಅಲ್ಲ. ಅದು ಪ್ರಾಣಾಯಾಮ ಮಾಡಿ ಕುಂಭಗಾಯ ಏರಿಸಿ ಯಾಕ್ರಿ ಮನೋನಿಗ್ರಹ ಮಾಡ್ಕೋತೇನೆ ಅಂದ್ರೆ ಆಗಿನ ಪೂರ್ತಿ ಕಷ್ಟ. ಅದು ಮಟ್ಟು ಬಿಟ್ಟು ಕೂಡಲೇ ವಾಸನಾದಿಗಳು ಮತ್ತು ಎಂದಿನಂತೆ ಜಿಗದಾಡಕ್ಕೆ ಚಲೋ ಹೋಗ್ತಾವೆ. ಅದು ಶಾಶ್ವತ ಪರಿಹಾರ ಅಲ್ಲ. ಅದು ಏನು ಒಳಗೆ ವಾಸನ ಇಟ್ಕೊಂಡು ಮ್ಯಾಗ ಇದನ್ನು ಗುದ್ದು ಬಡಿದ್ರೆ ಹೆಂಗಾಗೈತಿ? ಇಲಿ ಒಳಗೆ ಇಟ್ಕೊಂಡು ಹೆಗ್ಗಣ ಇಟ್ಕೊಂಡು ಗುದ್ದು ಬಡ್ದಂಗೆ. ಅದು ಪರಿಹಾರ ಅಲ್ಲ. ಒಂದಿಲ್ಲ ಒಂದು ದಿನ ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳಬೇಕು. ವಿಚಾರದಿಂದ ಏನು ಈ ದೇಹ ನಾನಲ್ಲ ಅನ್ನೋ ವಿಚಾರ ಯಾವಾಗಲೂ ನಡಿಬೇಕು ನೋಡ್ರಿ. ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂದ. ಈ ದೇಹ ನಾನಲ್ಲ. ಎಷ್ಟು ಜನ್ಮ ಇದು ನಾನಂತ ತಿಳ್ಕೊಂಡ್ರು ಇದು ನಾನಾಗಕ್ಕೆ ಶಕ್ಯನೇ ಇಲ್ಲ. ನಾ ಅದನ್ನು ತಿಳಿಯವ, ನನ್ನಿಂದ ಅದು ತಿಳಿಸ್ಕೊಡ್ತೈತಿ, ನನಗದು ವಿಷಯ ಆಕೈತಿ. ಅದು ಇಲ್ಲೇ ನಾ ಇರಾಕ್ ಬರ್ತೈತಿ. ಇವು ಶರೀರಗಳು ತೋರ್ತಾವೆ ಕರ್ಮಕ್ಕನುಸಾರವಾಗಿ. ಕರ್ಮದ ಇದು ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ಇರ್ತಾವೆ, ಹೋಗ್ತಾವೆ. ಕರ್ಮ ಸಂಬಂಧದಿಂದ ಉಂಟಾದದ್ದು ಇದೆಲ್ಲ ಶರೀರ. ಕರ್ಮ ವಿಚಾರದ ಇಳಿಗೆ ನೀನು ಕರ್ಮ ಸಂಬಂಧದಿಂದ ಆದದ್ದು. ಈ ಜಡ ಶರೀರವಾದರೂ ಸೂಕ್ಷ್ಮ ಶರೀರ, ವಾಸನಾ ಶರೀರ ಹಂಗೆ ಇರ್ತೈತಿ. ಅದು ಹೋಗೋದಿಲ್ಲ, ಅದು ಕಠಿಣ ಐತಿ. ಜಡ ಶರೀರ ಹೋಗೋದು ಭಾಳ ಕಠಿಣ, ಸೂಕ್ಷ್ಮ ಶರೀರದ ವಾಸನ ಹೋಗೋದು ಭಾಳ ಕಠಿಣ ಐತಿ. ಜ್ಞಾನ ನಿಜವನ್ನು ತಿಳ್ಕೊಂಡಾಗ ಸೂಕ್ಷ್ಮ ಶರೀರ ನಾಶ ಆಕೈತಿ ನೋಡ್ರಿ. ಅದಕ್ಕೆ ಅದನ್ನು ಹೊಂದಲಿಕ್ಕೆ, ನಿಜವನ್ನು ಹೊಂದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎಲ್ಲಿ ತನಕ ನಿಜ ಸ್ವರೂಪದ ಎಚ್ಚರಿಕೆ ಆಗೋದ್ರೆ ಅಲ್ಲಿ ತನಕ ವಾಸನಾ ಶರೀರ ಇರುವುದು ನೋಡ್ರಿ. ಅದು ಕಾರಣ ಶರೀರದಾಗ ಅಡಗ್ತೈತಿ, ಮತ್ತು ಅದು ವ್ಯಕ್ತ ಆಗ್ತೈತಿ. ಹಿಂಗೆ ಮತ್ತೆ ಅದನ್ನು ಮಾಡ್ಕೊತ ಹೋಗಿ ಮತ್ತೆ ಜಡ ಶರೀರ ಧಾರಣ ಮಾಡ್ತೈತಿ. ಇದು ಶರೀರ ಬಾಧ ಮತ್ತೊಂದು ಶರೀರ ಧಾರಣ ಮಾಡ್ತೈತಿ. ವಾಸನೆಗೆ ಅನುಗುಣವಾಗಿ ಜನ್ಮ ಅಂತ ತಿರುಗ್ತೈತಿ. ಮತ್ತು ಅದನ್ನು ಮಾಡ್ತೈತಿ. ಬಹಿರ್ಮುಖ ವೃತ್ತಿ ಒಳಗೆ ವಿಷಯದಲ್ಲಿ ಸುಖ ಹುಡುಕೋ ಪ್ರಯತ್ನ ನಡೆಸೈತಿ. ಎಲ್ಲೋ ಒಬ್ಬ ಇದು ಹೊಳಿತೈತಿ. ವಿವೇಕ ನಿನ್ನಲ್ಲಿ ದೃಢಪಟ್ಟಾಗ ಅದ್ರಾಗಿಲ್ಲ ನನ್ನೊಳಗೆ ಐತೆ ನಾವು ಅವಾಗ ಒಳಗೆ ಒಳಮುಖ ಹಾಕನ. ಅಂತರ್ಮುಖ ವೃತ್ತಿ ಆಗೋದು ಕೈಬಿಟ್ಟ ಅಂತರ್ಮುಖ ವೃತ್ತಿ ಒಳಗೆ ಬಹಿರ್ಮುಖ ವೃತ್ತಿಯಿಂದ ಹಿಂತಿರುಗಿ ಅಂತರ್ಮುಖ ವೃತ್ತಿ ಒಳಗೆ ಆನಂದದ ಅನುಭವ ಮಾಡ್ಕೋತ ಎಲ್ಲೋ ಒಬ್ಬ ಧೀರ ಅದರಿಂದ ವಿಮುಖ ಆಗವ. ಬಹಿರ್ಮುಖ ವೃತ್ತಿಯಿಂದ ಹಿಂತಿರುಗಿ ಅಂತರ್ಮುಖ ವೃತ್ತಿ ಒಳಗೆ ಅದನ್ನು ಕಂಡುಕೊಂಡು ಈ ದುಃಖದಿಂದ ಬಿಡುಗಡೆ ಹೊಂದಬೇಕನ್ನೋ ಇಚ್ಛಾ ಉಳ್ಳ ಎಲ್ಲೋ ಒಬ್ಬ ಸಾಧ್ಯ. ಇಲ್ಲಿ ಒಬ್ಬ ವಿವೇಕವಂತಗೆ ಹೊಳಿತಿದ್ದಂತ. ನಾವು ವಿವೇಕ ಇಲ್ಲದವಾಗ ಇದ ಸುಖರೂಪ ಬಹಿರ್ಮುಖ ವೃತ್ತಿ ಒಳಗೆ ನನಗೆ ಸುಖ ಸಿಗ್ತೈತಿ ಅನ್ನೋ ಜನ್ಮ ಅಂತ ಇದ್ದ ಗಟ್ಟಿ ಆಗಿಬಿಟ್ರಿ. ಅಂತ ಸಂಘ ಮೊದಲು ಅದನ್ನು ಗಟ್ಟಿ ಮಾಡಕರ್ತದೆ. ಎಲ್ಲೋ ಒಬ್ಬರು ಮಹಾತ್ಮರ ಸಂಘ ಮಾಡಿದಾಗ ನಿನಗೆ ಹೊಳೆದ್ರು ಹೊಳಿಬೇಕು. ಇಲ್ಲ ಅಲ್ಲೇ ಇದ್ರೂ ಹೊಳಿದು ಭಾಳ ಕಠಿಣ ಅದ. ಏನೋ ನೀನು ಹಿಂದಿನ ಜನ್ಮದ ಸುಕೃತ ಅಂತಾರೆ, ಹೊಳೆದ್ರೆ ನೀನು ಪುಣ್ಯಪ ಇದಂತ. ಅದಕ್ಕೆ ಪ್ರಯತ್ನ ಬೇಕು ನಮಗೆ. ಹಿಂದಿನ ಸಂಸ್ಕಾರ, ಈಗಿನ ಪ್ರಯತ್ನ, ಅಂತ ಸಂಘ ಕೂಡಿದಾಗ ಇದು ಕೆಲಸ ಆಕೈತಿ ನಮ್ಗೆ. ಅದಕ್ಕೆ ಯಾರೂ ಅಲಕ್ಷ್ಯತನ ಮಾಡಬಾರ್ದು. ಮೊದಲು ಈ ಶರೀರ ಭಾಳ ದಿನ ಇಲ್ಲ, ಅವಧಿ ಇದೆ. ಅಲ್ಪಾವಧಿ ಒಳಗೆ ನಮ್ಮ ಕೆಲಸ ಮಾಡ್ಕೋಬೇಕು. ದೀರ್ಘಾವಧಿ ಇಲ್ಲ. ಇನ್ನೂ ನೋಡೋಣ ಅಂತ, ಇನ್ನೂ ಬಾಳೆಕ ನೋಡೋಣ ನಾಳೆ ಅನ್ಬೇಕಂತ. ಇನ್ನೂ ಭಾಳ ದಿನ ಇರ್ತೇನೆ, ಬಾಳೆದು ನೋಡೋಣ ಅದನ್ನು
ದೌಡಿದು ಹೊಕ್ಕೈತಿ ಅಂತ ಮೊದಲು ಇದನ್ನು ತಡ ಮಾಡದ ಮಾಡ್ಕೋ ಇದನ್ನ ಕೆಲಸ. ಇದಕ್ಕೆ ಮುಂದೆ ಹಾಕಬೇಡ, ನಾಳೆ ಅನ್ಬೇಡ ಇದಕ್ಕೆ. ಅದನ್ನ ನಾಳೆ ನೋಡೋಣ, ಇನ್ನೂ ಭಾಳ ದಿನ ಬದುಕ್ತೇನೆ ಅಂತ ತಿಳ್ಕೊಂಡು ಬಾಳೆದ್ದು ಅದನ್ನು ಹಿಂದಕ್ಕೆ ಹಾಕು. ಮೊದಲು ಈ ಕೆಲಸ ಮಾಡ್ಕೋ, ತಡ ಮಾಡದೆ ತಳುವದೇ ಮಾಡ್ಬೋದು. ತಡ ಮಾಡಾಗ ಯಾಕೆ ಶರೀರ ನೇಮದ್ದಲ್ಲ. ನೀರು ಮೇಲಿನ ಗುಳ್ಳೆಂತಿ ಯಾವ ಹೊತ್ತಿನಾಗ ಬರ್ತೈತಿ ದಾಳಿ ಹೇಳಿಕ್ ಬರೋದಿಲ್ಲ. ದೌಡ್ ಮಾಡ್ಕೋ ಕೆಲಸ. ಅದಕ್ಕೆ ಮೊದಲೇ ದೌಡ ನೆರೆ ಕೆನ್ನಿಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹೊಂಟೈತಿದೆ. ಕ್ರಮೇಣ ರುದ್ರಭೂಮಿ ಸಮೀಪ ಮಾಡಾಗ್ತೈತಿ. ಹಾರ್ಟ್ ಹೆಂಗೆ ಬಡ್ಕೋತೈತಿ ಹಂಗೆ ಸಮೀಪ ಮಾಡಾಕತೈತಿ. ರುದ್ರಭೂಮಿ ಸಮೀಪ ಬಡ್ಕೊಂಡಂಗೆ ಸಮೀಪ ಮಾಡಾಕತೈತಿ. ಇದೆಲ್ಲ ಕಡಿಕ ನಿತ್ಯ ಅಂದ್ರೆ ಮುಗಿದು ಹೋಗುತ್ತೆ ನಿನ್ನ ಕತೆ. ಅಷ್ಟ್ರೊಳಗೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ತಿಳ್ಕೊ ಅಂದ್ರೆ ಲಾಭ. ಇಲ್ಲಾಂದ್ರೆ ಮತ್ತು ನೀನು ಆ ವಾಸನ ಹಂಗೆ ಉಳಿತಿ ಅಂದ್ರೆ ಮತ್ತು ಜನ್ಮಾಂತರ ತಿರುಗುಪಾಳೆ ಬರ್ತದೆ. ಅಜ್ಞಾನ ಆವರಿಸಿಬಿಟ್ಟೈತಿ ಅಂತ ಸಂಘ ಇಲ್ಲದಕ್ಕೆ. ನಾವು ಸಂಘವೇ ಸಾಕು ಈ ಅಜ್ಞಾನದಿಂದ ಪಾರಾಗಕ್ಕೆ ನಾವು. ಅದಕ್ಕೆ ನಿರಂತರ ಅಂತಹ ಸಂಘ ನಮಗೆ ಬೇಕು. ಸಂಘವನ್ನು ಬಿಟ್ಟಿರಬೇಡ. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಅಂತ ಸತ್ಸಂಗದೊಳಗೆ ತೊಡಗು. ಹಿಂದಿಲ್ಲ ನಾಳೆ ಒಮ್ಮೆರ ಹೊಡಿತೈತಿ ನಂಗೆ ಕೇಳ್ಕೊಂತ ಇದೇ ಅಭ್ಯಾಸದಾಗಿದ್ದೆ ಅಂತ. ಇದನ್ನು ಬಿಟ್ಟೆ ಅಂದ್ರೆ ಮತ್ತು ಗಟ್ಟಿ ಆಗಿಬಿಡ್ತೈತಿ ನಿನಗೆ. ಹೌದಿಲ್ಲ? ವಿಷಯದ ವ್ಯಾಮೋಹ ಮತ್ತಷ್ಟು ಗಟ್ಟಿ ಆಗ್ತೈತಿ. ಇದನ್ನು ಕೇಳುವ ಹೊತ್ನ್ಯಾಗರ ಒಂದಿಷ್ಟು ಸಡ್ಲರ್ ಆಕೈತಿ ನಿನಗೆ. ಅವಾಗರ ನಿನಗೆ ಇದನ್ನು ಬಿಟ್ಟು ಇರಾಕರ ಬರ್ತೈತಿ. ನಿನಗೆ ಕಿವಿಗೆ ಬಿದ್ದಾಗರ ಹೌದಪ್ಪ ಅಂತ ಅನಿಸ್ತೈತಿ. ಮೇಲೆ ಈ ವಿಚಾರಗಳು ಶ್ರವಣ ಮಾಡ್ಕೊತ ಮನನ ಮಾಡ್ಕೊತ ಇದ್ದಾಗ ಅದು ಗಟ್ಟಿ ಆಕೈತಿ ನೋಡ್ರಿ. ಬರೀ ಅನಾತ್ಮ ವಿಚಾರಗಳು ಮಾಡಿ ಅದು ಗಟ್ಟಿ ಆಕೈತಿ. ಬಾಳೆ ಚಿಂತೆ ಮಾಡಿ ಬಾಳೆದಾಗ ಸುಖ ಬುದ್ಧಿ ಗಟ್ಟಿ ಆಗಿಬಿಟ್ಟೈತಿ. ಇದು ಆತ್ಮಚಿಂತನ ಮಾಡಿದೆ ಅಂದ್ರೆ ಆತ್ಮಭಾವದಲ್ಲಿ ಮನಸ್ಸು ನಿಲ್ಬೇಕು ಅನ್ನೋ ಇಚ್ಛಾ ಉಂಟಾಗ್ತದೆ. ಅದಕ್ಕೆ ಪ್ರಯತ್ನವನ್ನು ಮಾಡಬೇಕಾದಂಥ ಕರ್ತವ್ಯ ಯಾವುದು ಅಂದರೆ ನಿನ್ನ ಬಗ್ಗೆ ಆತ್ಮಚಿಂತನದ ಅಭ್ಯಾಸವನ್ನು ಮಾಡು. ಇಲ್ಲಿವರೆಗೆ ಗೊತ್ತಿಲ್ಲದಕ್ಕೆ ಅನಾತ್ಮದ ವಿಚಾರದಾಗ ಕಾಲು ಕಳೆದಿ ಎಲ್ಲ ವ್ಯರ್ಥ ಆಯ್ತು. ಇನ್ನು ಮ್ಯಾಗ ಇದರ ಲಾಭ ಮಾಡ್ಕೊಳ್ಳಿ. ಬಿಡು. ಏನಪ್ಪ 2 ಊರದ್ದು ನೀವು